ನಾವು ನೀವು ಒಂದ್ ದಿವ್ಸ ಹಂಗ ಈಗಿರ್ತ ಸ್ಟಾರ್ಟ್ ಮಾಡ್ಯಾರ ಶಿವಾನಂದವರು ಮುಂದ್ ನಮ್ಮ ಇದಕ್ ಬರ್ಬಾರ್ದು ಅಂದ್ರೆ ನಮ್ಮಲ್ಲ ಇನ್ನೊಂದ್ ಸ್ವಲ್ಪ ದಿವ್ಸ ಹೋಗಿ ಹೊಡೆದಂದ್ರೆ ನೀವು ನಮ್ಮನಿ ಅವಳ ಮುತ್ತು ರತ್ನ ಆ ಟೈಪ್ ಹಾಕಿರಿ ನೀವು. ಅವ್ರ ಗುರಿನ ಅದೈತಿ, ಹುಡುಗರ್ನ ಒಂದ್ ಲೆವೆಲ್ಗೆ ಅಗದಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನಾಗಿ ಮಾಡುವ ಉದ್ದೇಶನ ಅವ್ರು. ಅದರಲ್ಲಿ ಎಲ್ಲೇ ಒಂದ್ ಬತ್ತೆ ನಾವು ಬಂದು ಹೋಗಾರ ಹಂಗ ಬಂದು ಹೋಗುದು ಅಂತಾರ ಹಂಗ ನಡಿ ಬಂದು. ಇಲ್ಲಿ ಕನ್ನಡದಾಗ ಅರ್ಥ ಆಗತ್ ನೋಡ್ರಿ, ಭೂ ಗೋಳ ಶಾಸ್ತ್ರ. ಶಾಸ್ತ್ರಬದ್ಧವಾಗಿ ನಾನು ಇದನ್ನ ನೋಡ್ಕೊಟ್ಟಿಲ್ಲ. ಸುಮಾರು ಎಷ್ಟಂದ್ರೆ ಈ ಸೆಕೆಂಡ್ ಇಯರ್ಕ 39 ವರ್ಷ, ಫಸ್ಟ್ ಇಯರ್ಕ 40 ವರ್ಷ ಪಾಠ ಮಾಡೀನಿ ನಾನು. ಅರ್ಥ ಆಗ್ತದೆ ನಾನು ಹೇಳ್ಕೊಳ್ಳೋದು ಅಂದ್ರೆ ಹೇಳಿಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ಹಿಂಗ್ ಮಾಡ್ಕೊತ ಬಂದಿದ್ದು ಎಷ್ಟು ವರ್ಷ? 39 ವರ್ಷ ಸೆಕೆಂಡ್ ಇಯರ್ಕ, ಮುಂದಿನ ವರ್ಷಕ್ಕೆ 40 ವರ್ಷ ಆಕತ್ತದ. ಫಸ್ಟ್ ಇಯರ್ಕ 40 ವರ್ಷ, 85ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡೇನಿ ಹೇಳ್ಕೊತ ಬಂದಿದ್ದು. ಏನಿಲ್ಲ ಹಿಂಗ್ ನೋಡಿದ್ನಿ. ಈಗ ಇದ್ರ ಮ್ಯಾಗ ಏನೋ ಹೇಳ್ಬೇಕು ಅನಿಸ್ತಾ ಹೇಳಿದೆ. ಇದು ಸಂಬಂಧಪಟ್ಟಿದ್ದ ನಿಮ್ಗ, ಸಂಬಂಧ ಇಲ್ಲದ ವಿಷಯ ಅಂತ ಹೇಳಕತ್ತಿಲ್ಲ. ಯಾಕಂದ್ರೆ ಪಾಪ ಅವ್ರು ಕರ್ಸಿರ್ತಾರ, ಅಲ್ಲಿಂದ ಬಂದು ಬೇರೆ ಅರ್ಥ ಇಲ್ಲದ್ದು ಗೊತ್ತಿಲ್ಲದ ವಿಷಯ, ಸಂಬಂಧ ಇಲ್ಲದ ವಿಷಯ ಅಂತ ಹೇಳಕತ್ತಿಲ್ಲ. ಇಟ್ ಈಸ್ ರಿಲೇಟೆಡ್ ಟು ಯುವರ್ ಟಾಪಿಕ್ ಆರ್ ಯುವರ್ ಸಬ್ಜೆಕ್ಟ್. ಅನ್ರಿಲೇಟೆಡ್ ಯಾವುದನ್ನು ಹೇಳೋದಿಲ್ಲ. ಜೋಕ್ ಹೇಳಿದ್ರು ಅದಕ್ಕೆ ರಿಲೇಟೆಡ್ ಇದ್ದಿದ್ದನ್ನ ಹೇಳ್ತೇನೆ ನಾ. ಇಲ್ಲಿ ಭೂಮಿ, ಗೋಳ ರೌಂಡ್, ಗೋಳಾಕಾರ. ಶಾಸ್ತ್ರ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಶಾಸ್ತ್ರಬದ್ಧವಾಗಿ ಭೂಮಿಯ ಬಗ್ಗೆ, ಗೋಳಾಕಾರವಾಗಿರುವ ಭೂಮಿಯ ಬಗೆಗೆ ಅಧ್ಯಯನ ಮಾಡುವುದೇ ಭೂಗೋಳ ಶಾಸ್ತ್ರ ಕನ್ನಡದಾಗ. ಅರ್ಥ ಆತ? ಅದನ್ನ ಜಾಗರೂಕವಾಗಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ಇಲ್ಲಿ 2 ಕಲಂ ಹಾಕಿ ನೋಡ್ರಿ, ಇಲ್ಲೇ ಒಡೆದು ಹಾಕ್ತಾರೆ. ಜಿಯೋ ಅಂತ ಕರೀತಾರ. ಜಿಯೋ ಪ್ಲಸ್ ಗ್ರಾಫಿ, GRAPHY ಗ್ರಾಫಿ. ಜಿಯೋ ಅಂದ್ರ ಅರ್ಥ ಅಂತ ಹೇಳ್ತಾರ, ಅರ್ಥ. ಗ್ರಾಫಿ ಅಂದ್ರೆ ಸ್ಟಡಿ. ಎಲ್ಲೋ ಬಂದಿರ್ತೈತಿ ಇದು ನಿಮ್ಗ. ಎರಡು ಪ್ಲಸ್ ಆದ್ರೆ ಇಸ್ ಈಕ್ವಲ್ ಟು ಅರ್ತ್ ಸ್ಟಡಿ ಅಂತ. ಅರ್ತ್ ಸ್ಟಡಿ ಭೂಮಿಯ ಬಗೆಗೆ. ಇಂಗ್ಲಿಷ್ನಾಗ ಅರ್ಥ ಸೇಮ್ ಮಾತ್ ನೋಡ್ರಿ. ಅದು ಜಿಯೋ ಅಂದ್ರ ಅರ್ಥ ಅಂದ್ರ ಭೂಮಿ. ಗ್ರಾಫಿ ಅಂದ್ರ ಸ್ಟಡಿ. ಟೋಟಲ್ ದ ಮೀನಿಂಗ್ ಈಸ್ ಅರ್ತ್ ಸ್ಟಡಿ. ಅಂದ್ರ ಭೂಮಿಯ ಬಗೆಗೆ ಅಧ್ಯಯನ ಮಾಡುವುದೇ ಭೂಗೋಳಶಾಸ್ತ್ರ ಅಥವಾ ಜಾಗ್ರಫಿ ಆಗಿರುತ್ತದೆ. ಅರ್ಥ ಆತ? ಇದು ಮೇನ್ ಫಂಡಮೆಂಟಲ್ ಅಂತ ಕರಿತೀವ್ರ. ಅದ ಬೇಕ, ಅಕ್ಷರ ಬೇಕು, ಸ್ಪೆಲ್ಲಿಂಗ್ ಕರೆಕ್ಟ್ ಇರ್ಬೇಕು, ಜಾಗೃತಿ ಅರ್ಥ ಗೊತ್ತಿರ್ಬೇಕು, ಅಂದಾಗ ಮುಂದೆ ಹೋಗು. ಎಲ್ಲರ ಹೋದಲ್ಲಿ ನಿಮ್ಗೆ ಕೇಳ್ತಾರ ನೋಡ್ರಿ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಇದ್ರಿ. ಆಮೇಲೆ ಯಾರು ನಿಮ್ಮ ಫಾದರ್ ನೇಮ್, ನಿಮ್ಮ ಅಡ್ರೆಸ್ ಏನಂತ ಕೇಳ್ತಾರ, ಯಾವ ಊರು ಅಂತ ಕೇಳ್ತಾರ. ಇದು ಗೊತ್ತಿರ್ಬೇಕಲ್ಲ. ಯಾವ ಸ್ಕೂಲು, ನಿಮ್ ಸ್ಕೂಲ್ನಾಗ ಯಾರು ಪಾಠ ಮಾಡ್ತಾರ, ಯಾವ ಸಬ್ಜೆಕ್ಟ್ ಯಾವ್ದು, ಇದು ಫಂಡಮೆಂಟಲ್ ಇದೆ. ಮುಂದೆ ನೀವು ಯಾರ್ಯಾರು ಮಾರ್ಕ್ಸ್ ತಗೊಳ್ಳೋದು, ರ್ಯಾಂಕ್ ಬರೋದು ಅದು ಬೇರೆ. ಫಸ್ಟ್ ಬೇಸಿಕ್ ಥಿಂಗ್ಸ್ ಅಂತ ಹೇಳ್ತೇವಲ್ಲ, ಹಂಗಿದ್ದಂಗೆ. ಹೌದಾ? ಅರ್ತ್ ಸ್ಟಡಿ. ಇಲ್ಲೇ ಅರ್ತ್ ಸ್ಟಡಿಗೆ ಸಂಬಂಧಪಟ್ಟ ನಿಮ್ಗೆ ಏನ್ ಬರ್ತೈತೆ ಅಂದ್ರೆ ಇಂಡಿಯಾದ, ನಾ ಹೇಳಿದ್ನಲ್ಲ, ಇಂಡಿಯನ್ ಜಾಗೃತಿ, ಏಷ್ಯನ್ ಜಾಗೃತಿ, ಆಫ್ರಿಕನ್ ಜಾಗೃತಿ, ವರ್ಲ್ಡ್ ಜಾಗೃತಿ, ಹಿಂಗೆಲ್ಲ ಬರ್ತಾವ. ಜಾಗೃತಿಗೆ ಸಂಬಂಧಪಟ್ಟ ಬೇರೆ ಬೇರೆ ಬರ್ತಾವ. ಕರ್ನಾಟಕ ಜಾಗೃತಿ, ರೀಜನಲ್ ಜಾಗೃತಿ, ಎಕನಾಮಿಕ್ ಜಾಗೃತಿ, ಅಥವಾ ಬೇರೆ 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 ಬರ್ತಾವ. ಫಿಸಿಕಲ್ ಅಂಡ್ ಕಲ್ಚರಲ್ ಅಂತ ಕರಿತೇವೆ ನಾವು. ಫಿಸಿಕಲ್ ಜಾಗೃತಿ ಅಂತ ಹಿಂಗೆಲ್ಲ ಜಾಗೃತಿ ಇಟ್ಕೊಂಡ ಮುಂದೆ ಅವ್ನ ಏನ್ ಮಾಡ್ತಾರ, ನಮ್ಗೆ ಬೇಕಾದಂಗ ಟ್ರಿಬ್ಯೂಟರೀಸ್ ಅಂತ ಕರಿತೇವೆ ನಾವು. ಟ್ರಿಬ್ಯೂಟರೀಸ್ ಎಲ್ಲ this subject, it is related to the other subject. It is not depend upon other subject. It is independent subject. Geography, it is independent subject, and it is related to the other subject. And every subject depends on geography. For that purpose, geography is a mother of all subjects.
ಮದರ್ ಆಫ್ ಆಲ್ ಸಬ್ಜೆಕ್ಟ್. ಇದು ತಾಯಿ ಸಬ್ಜೆಕ್ಟ್ ಇದ್ದಂಗಂತ ಮೇನ್ ಇದು ಜಾಗೃತಿ. ಇದರಿಂದನೇ ಎಲ್ಲವೂ. ಅದೇ ಹೆಂಗ್ರಿ ಅಂತ ಕ್ವಶನ್ ಕೇಳ್ರಿ. ಪೊಲಿಟಿಕ್ಸ್ ಇರ್ಬೋದು, ಅಥವಾ ಬೇರೆ ಯಾವ್ದಾರು ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಹೌದಾ. ಆಮೇಲೆ ಯಾವ್ದು ಬರ್ತೈತ್ರಿ, ಬೇರೆ ಬೇರೆ ಇತಿಹಾಸ ಇರ್ಬೋದು. ಅವು ಎಲ್ಲವೂ ನಡೆಯೋದೇ ಯಾವ್ದ್ರ ಮೇಲೆ? ಡೆವಲಪ್ ಆಗುವುದೇ ಜಾಗೃತಿ ಮೇಲೆ. ಜಾಗೃತಿ ಬಿಟ್ಟು, ಭೂಮಿನ ಬಿಟ್ಟು ಯಾವ್ದಾದ್ರು ಆಕ್ಟಿವಿಟೀಸ್ ಅದಾವನು? ಇಲ್ಲ. ಭೂಮಿ ಸಂಬಂಧಪಟ್ಟ ಇರ್ತಾವ. ಜಾಗೃತಿ ಒಳಗ ಫಿಸಿಕಲ್ ಅಂತ ಬರ್ತೈತಿ. ಈಗ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರಿ. ಫಿಸಿಕಲ್ ಅಂದ್ರೆ ಭೌತಿಕ ಅಥವಾ ನೈಸರ್ಗಿಕ ಅಂತ ಕರಿತೀವಿ. ಅಥವಾ ಬರ್ಕೋರಿ ಪಾಯಿಂಟ್ಸ್ ಪ್ರಕಾರ ಪ್ರಾಕೃತಿಕ. ಹಿಂಗೆ ಕನ್ನಡ ಬರ್ಕೊಳಕ್ ಬರಲ್ಲ ಅವ್ರಿಗೆ. ಪ್ರಾಕೃತಿಕ, ಫಿಸಿಕಲ್ ಅಂತ ಕರಿತೀವಿ ನಾವು. ಫಿಸಿಕಲ್ ಅಂದ್ರೆ ಇಲ್ಲೇ ಜಾಗೃತಿ ಒಳಗ ಫಿಸಿಕಲ್ ಅಂತ ಕರಿತೇವೆ. ಫಿಸಿಕಲ್ ಜಾಗೃತಿ ಅಂದ್ರೆ ಎಕನಾಮಿಕ್ ಜಾಗೃತಿ. ಎಕನಾಮಿಕ್ ಜಾಗೃತಿ ಇಲ್ಲೇ ಇದನ್ನಾರ ಕಲಿತಾರ. ಹೌದಾ. ಇದೇನೈತಲ್ಲ, ಇದು ನೈಸರ್ಗಿಕವಾಗಿ. ಫಿಸಿಕಲ್ ಅಂದ್ರೆ ನಾವೇನಂತೀವ ನಾವು? ಫಿಸಿಕಲ್ ಇದು ಭೌತಿಕ, ನೈಸರ್ಗಿಕ, ಪ್ರಾಕೃತಿಕ ಅಂತ ಕರಿತೇವೆ ನಾವು. ಎರಡೂ ಶಬ್ದಗಳು ಒಂದ. ನೈಸರ್ಗಿಕ, ಫಿಸಿಕಲ್ ಅಂದ್ರೆ ನೈಸರ್ಗಿಕ, ಆಮೇಲೆ ಭೌತಿಕ, ಆಮೇಲೆ ಪ್ರಾಕೃತಿಕ ಇವೆಲ್ಲಾ ಪದಗಳು ಒಂದೇ ಅರ್ಥ ಕೊಡ್ತಾವ. ಅದ ಫಿಸಿಕಲ್. ಜಾಗೃತಿ ಒಳಗ ಫಿಸಿಕಲ್ ಜಾಗೃತಿ ಏನೈತಲ್ಲ, ಅದನ್ನ ಹಿಡ್ಕೊಂಡ ಎಲ್ಲಾ ಸಬ್ಜೆಕ್ಟ್ಗೂ ಬೆಳಿತಾವ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅಥವಾ ಯಾವ್ದೋ ತಗೋರಿ, ಯಾವುದೇ ಮಾನವನ ಆಕ್ಟಿವಿಟೀಸ್ ಅದಾವಲ್ಲ, ಅದಕ್ಕೆ ಸಂಬಂಧಪಟ್ಟ ಇತರ ವಿಷಯಗಳು ಫಿಸಿಕಲ್ ಮೇಲೆ. ಹಂಗಾದ್ರೆ ನೈಸರ್ಗಿಕ, ಪ್ರಾಕೃತಿಕ, ಇನ್ನೊಂದು ಯಾವ್ದು ಬರ್ದನ್ರಿ, ಭೌತಿಕ ಅನ್ನುವಂಥ ಶಬ್ದ ಅದು ಮಾನವ ನಿರ್ಮಿತ ಅಲ್ಲ. ಫಿಸಿಕಲ್ ಅಂತ ಕರಿತೀವಲ್ಲ, ಫಿಸಿಕಲ್ ಜಾಗೃತಿಗೆ ಆಧಾರವಾಗಿಟ್ಟುಕೊಂಡು ಹಿಸ್ಟ್ರಿ ಎಲ್ಲವೂ ಬೆಳಿತಾವ, ಅಲ್ಲೇ ಹುಟ್ತಾವ. ನಾನು ಯಾವ್ದ್ರ ಮೇಲೂ ಡಿಪೆಂಡ್ ಇಲ್ರಿ, ನಾ ಸ್ವತಂತ್ರ ಅದನ್ನ ಅಂತ ಯಾರು ಅಂತಾರನ್ರಿ? I am independent, I am not depend upon others or physicals or nature. ನಾನು ನೇಚರ್ ಮೇಲೆ ಡಿಪೆಂಡ್ ಇಲ್ಲ, ನಾನು ಸ್ವತಂತ್ರ ಅದೇನಿ ಅಂತ ಯಾರ ಅನ್ನನ್ರಿ? ದೊಡ್ಡ ವಿಜ್ಞಾನಿ ಅದಾನೆ ಅಂದ್ರೂ ಸಹಿತ ನೀರು ಕುಡಿಬೇಕಾ, ವಾಯು ಸೇವನೆ ಮಾಡ್ಬೇಕಾ, ಭೂಮಿ ಮೇಲೆ ಇರ್ಬೇಕಾ, ಆಹಾರ ತಿನ್ಬೇಕಾ? ಎಲ್ಲಿಂದ ಆಹಾರ ಎಲ್ಲಿಂದ ಬರ್ತೈತಿ? ಭೂಮಿಯಿಂದ. When we are cultivating the land or cultivating the soil, then only we are growing the crops. Cultivating the land and growing the crops, that's called as agriculture. ಅಗ್ರಿಕಲ್ಚರ್ ಏನೈತಲ್ಲ, ಅದು ಮಣ್ಣನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೇವೆ. ಬೆಳೆಯುವ ಬೆಳೆಗಳು ಆಕಾಶದಲ್ಲಿ ಬೆಳೆದಿಲ್ಲ, ಮಣ್ಣನ್ನು ಆಧರಿಸಿ, ಭೂಮಿಯನ್ನು ಆಧರಿಸಿ ಬೆಳಿತಾವ. ಅಂತ ಬೆಳೆಗಳನ್ನ ತಿಂದು ನಾವು ಬದುಕ್ತೇವೆ. ಅಂದ್ರ ಆಹಾರ ಇಲ್ಲ ಅಂದ್ರೆ ನಾವಿಲ್ಲ. ಆಹಾರ ಬರೋದು ಎಲ್ಲಿಂದ? ಭೂಮಿಯಿಂದ. ಅಂದಾಗ ಭೂಮಿ ಆಧಾರ, ಭೂಮಿನ ಅವಲಂಬಿಸ್ತಿಲ್ಲ ಆಹಾರ. ನೀರು ಮನುಷ್ಯ ಮಾಡಿದ್ದಲ್ಲ, ಭೂಮಿ ಮನುಷ್ಯ ಮಾಡಿದ್ದಲ್ಲ, ಮಣ್ಣು ಮನುಷ್ಯ ಮಾಡಿದ್ದಲ್ಲ. ಯಾರು ಮಾಡಿದ್ದು? ನಿಸರ್ಗ. ನೈಸರ್ಗಿಕ ಅಂತ ಬರ್ದ ನೋಡ್ರಿ. ನೈಸರ್ಗಿಕ, ಭೌತಿಕ, ಪ್ರಾಕೃತಿಕ ಅಂದ್ರ ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ದ ಮ್ಯಾನ್, ಇಟ್ ಈಸ್ ಫಾರ್ಮ್ ಬೈ ದ ನೇಚರ್. ದಟ್ಸ್ ಕಾಲ್ಡ್ ಆಸ್ ಫಿಸಿಕಲ್ ಜಾಗೃತಿ. ಅದು ಇಟ್ ಈಸ್ supporting to the other subject, history, politics or economics. They are the branches. ಎಲ್ಲಿಂದ ಎಲ್ಲಿ ಬಾರ್ನ್ ಹಾಕೋ, ಎಲ್ಲಿ ಹುಡ್ತಾವು? ಭೂಮಿಯ ಮೇಲೆ ಜಾಗೃತಿಯಲ್ಲಿ ಹುಟ್ಟಿ ಅವೆಲ್ಲ ಬೆಳವಣಿಗೆ ಆಗಿ ಬ್ರಾಂಚಸ್ ಆಗಿ ಇವತ್ತಿನ ದಿವಸ ಇಂಡಿಪೆಂಡೆಂಟ್ ಆಗಿ ಬೆಳವಣಿಗೆ ಆಗ್ಯಾವ.
ಅವೆಲ್ಲವೂ ಅಲ್ಲೇ ಇರದ. ಈಗ ರಾಜ ಮಹಾರಾಜರ ಇತಿಹಾಸ ಬರ್ತಾರಲ್ಲ, ಕೋಟೆ ಕೊಪ್ಪಲಗಳನ್ನು ಕಟ್ಟಿದ್ರಲ್ಲ, ಅವ್ರು ಆಳಿದ ಇದು ಎಲ್ಲೇ ನಡೆದಿದ್ದು, ಕೋಟೆಗಳನ್ನು ಕಟ್ಟಿದ್ದೆಲ್ಲೇ ಭೂಮಿ ಮೇಲೆ, ಕಲ್ಲಿನ ಮೇಲೆ, ಎತ್ತರದ ಪ್ರದೇಶದಲ್ಲೇನ. ಅವೆಲ್ಲ ಭೂಮಿಯನ್ನು ಆಧರಿಸ್ಕೊಂಡ, ಅಂದ್ರೆ ಅವರು ಭೂಮಿಯನ್ನು ಆಧರಿಸಿರುತ್ತಾರೆ. ನೀರು ಮನುಷ್ಯ ತಯಾರು ಮಾಡಿದ್ದಲ್ಲ, ಇಷ್ಟೆಲ್ಲ ಭೂಮಿ ವಿಜ್ಞಾನ ಮುಂದುವರೆದತ್ತಲ್ಲ. ಮಣ್ಣನ್ನು ಯಾರು ತಯಾರು ಮಾಡ್ತಾರನ್ರಿ? ನೀರು ನಮ್ಗೆ ಗೊತ್ತಿಲ್ಲ, ಸೇವನೆ ಮಾಡ್ತೇವಲ್ಲ. ಗಾಳಿ ಸೇವನೆ ಮಾಡೋದಿಲ್ಲ ನಾವು, ಆಕ್ಸಿಜನ್, ಆಮ್ಲಜನಕ. ಅನಿಲ ಸೇವನೆ ಮಾಡ್ತೇವಲ್ಲ, ಯಾವ ಅನಿಲ ಅದು? ಆಮ್ಲಜನಕ. ಆಮ್ಲಜನಕವನ್ನು ಸೇವನೆ ಮಾಡ್ತೀವಿ. ನೋಡ್ರಿ ಎಷ್ಟು ವಿಚಿತ್ರ ಅಂದ್ರ, ಗಾಳಿ ಐತಿ, ಗಾಳಿಯೊಳಗೆ ಎಲ್ಲೋ 1% ಅಷ್ಟ ಆಮ್ಲಜನಕ ಇರ್ತೈತಿ. ಅದನ್ನ ತಗೊಂಡು ಒಳಗೆ ಹಾಕೋಬೇಕು ಅನ್ನೋದು ಹೆಂಗ್ ಗೊತ್ತೈತಿ ಮನುಷ್ಯಾಗ? ಹೆಂಗ್ ಗೊತ್ತೈತಿ? ನೀರಿನೊಳಗೆ ಹಾಲು ಮಿಕ್ಸ್ ಆದ್ರೆ ಹಾಲು ಅಷ್ಟ ಸಪ್ರೇಟ್ ತಗೊಂಡು ಕುಡಿಯಕ್ ಆಕತ್ತೇನ? ನೋಡ್ರಿ, ನಿಸರ್ಗ ಕೆಲಸ ಮಾಡ್ತೈತಿ. ಇದ್ರೊಳಗ ಆಮ್ಲಜನಕ, ಸಾರಜನಕ, ಹೀಲಿಯಂ, ಕ್ರಿಪ್ಟಾನ್, ಕ್ಷಿನಾನ್, ಓಝೋನ್, ಆಮೇಲೆ ಬೇರೆ ಬೇರೆ ಅನಿಲಗಳದಾವು. ಅದ್ರಾಗ ಎಲ್ಲ ಸೇರೆ ಗಾಳಿ ಅದು ಮಿಕ್ಸ್ ಐತಿ. ಅದು ಮಿಕ್ಸ್ ಇದ್ದಿದ್ದು ಕಣ್ಣಿ ಕಾಣಂಗಿಲ್ಲ. ನಾ ಹೇಳಕತ್ತಿದ್ದ ಅರ್ಥ ಆಗತೈತೆ? ಹೇಳ್ಕೊಂತ ಹೋಗಿ ಅಲ್ಲಿಗೆ ಬರ್ತೇನೆ ಪಾಯಿಂಟ್. ಇದು ನಿಮ್ಗೆ ಸಂಬಂಧ ಪಡ್ತೈತಿಲ್ಲ? ಸಂಬಂಧ ಪಡ್ತೈತಿಲ್ಪ. ಅದನ್ನಷ್ಟ ತಗೋಬೇಕು ಅನ್ನೋದು ಹೆಂಗ್ ಗೊತ್ತಾಕತಿ? ನಿಸರ್ಗ ಹಿಂಗ್ ಕುಂತೇವಿ ನಾವು, ಮಾಡ್ತೇವಿ. ತಗೊಳ್ಳುವಾಗ ಏನಾರು ತಗೊಂತೀವಿ ನಾವು? ಆಮ್ಲಜನಕ ಅಟ್ಟ ಹೋಗತಿ. ನೋಡ್ರಿ ಎಷ್ಟು ವಿಚಿತ್ರ. ನಿಸರ್ಗದ ನೀವು ಮಾತಾಡ್ತೇವಂದ್ರೂ ನಾನು ಉಸಿರಾಡಿಸ್ತೀನಿ, ನೀವು ಉಸಿರಾಡಿಸ್ತೀರಿ. ಆ ಉಸಿರಾಡುವ ವಾಯುನ ವಿಜ್ಞಾನಿ ಅಷ್ಟು ದೊಡ್ಡ ಪ್ರಮಾಣದಾಗ ಇರ್ತಾನಲ್ಲ, ವಿಜ್ಞಾನಿ, ದೊಡ್ಡ ವಿಜ್ಞಾನಿ, ಯಾರ ಹೆಸರು ಹೇಳಂಗಿಲ್ಲ ಅಂತ ವಿಜ್ಞಾನಿ ಆಮ್ಲಜನಕ ಒಂದ್ ಸ್ವಲ್ಪ ಕಂಡು ಹಿಡಿಪ ಅಂದ್ರ ತಯಾರು ಮಾಡ್ರಿ. ಇದ್ರಂದ್ ಇದಕ್ಕೆ ಹಾಕಿ ಅದ್ರಂದ್ ಅದಕ್ಕೆ ಹಾಕಿ ಒಂದು ಆಮ್ಲಜನಕ ಉತ್ಪತ್ತಿ ಮಾಡ್ರಿ ಅಂದ್ರ ಮಾಡ್ತಾರ? ಯಾರು ಮಾಡೋದಲ್ಲ ಅದನ್ನ. ಯಾರ ಅಕಸ್ಮಾತ್ ನಾವು ಹೋದ್ಮೇಲೆ ಸರ್ ಕೇಳ್ರಿ, ಸರ್ ಹಿಂಗಂದ್ರಲ್ಲ, ಸರಿಯೋ ತಪ್ಪು? ಇದು ನನ್ನ ಪ್ರಕಾರ 100% ಕರೆಕ್ಟ್. ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ದ ಮ್ಯಾನ್, ಇಟ್ ಈಸ್ ಫಾರ್ಮ್ಡ್ ಬೈ ದ ನೇಚರ್. ದಟ್ ಈಸ್ ಕಮ್ಸ್ ಅಂಡರ್ ದ ಫಿಸಿಕಲ್ ಜಾಗೃತಿ ಅಂತ ನೋಡ್ರಿ. ಫಿಸಿಕಲ್ ಜಾಗೃತಿ ಯಾವಾಗ್ಲೂ ಏನ್ ಸ್ಟಡಿ ಮಾಡ್ತೈತೆ ಅಂದ್ರ, ನೈಸರ್ಗಿಕ ಅಂಶಗಳನ್ನ, ಮಾನವ ನಿರ್ಮಿತವಲ್ಲದ ಅಂಶಗಳನ್ನ ಅಧ್ಯಯನ ಮಾಡ್ತೈತಿ. ಇದು ಭೂಮಿ ಉಗಮ ಆದಾಗಿಲಿಂದ ಇಲ್ಲ, ಆಮೇಲೆ ಚಲವಾತ. ಭೂಮಿ ಮೇಲೆ ಮಣ್ಣು, ಕಲ್ಲುಗಳು, ಶಿಲೆಗಳು, ಆಮೇಲೆ ವಾಯುಗೋಳಗಳು, ಇವೆಲ್ಲ ಅನುಕೂಲಕರ ಅಂಶಗಳು ನಿರ್ಮಾಣಗೊಂಡು ಯಾವ್ದ್ರಿಂದ? ನೈಸರ್ಗಿಕವಾಗಿ. ಅದಕ್ಕ ನಾವು ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತು ಕ್ರಿಯೆ ಮಾಡ್ತೈತಲ್ಲ, ಅದಕ್ಕೇನಂತ ಕರಿತೀವಿ ನಾವು? ಕಾಣದೇ ಇರುವ ಶಕ್ತಿಗೆ ಶಿವ ಪರಮಾತ್ಮ ಏನಂತೀವ್ರಿ? ದೇವ್ರು. ದೇವ್ರಿಗೆ ಎಲ್ಲ ಬಿಟ್ಟಿದ್ದು ಯಾರಿಗೆ? ದೇವ್ರಿಗೆ. ಯಾರ ದೇವ್ರು? ಇವ್ರ. ಏನ್ ಮಾಡ್ತೈತಿ ಅಂದ್ರೆ, ಯಾವತ್ತಿನವರೆಗೆ ನಾವು ಉಸಿರಾಟ ಮಾಡ್ತೇವಿ, ಬಿಡುವಾಗ ಏನ್ ಬಿಡ್ತೇವಿ? ಇಂಗಾಲ್ ಡೈಆಕ್ಸೈಡ್ ಅದಲ್ಲ. ಇಂಗಾಲ್ ಡೈಆಕ್ಸೈಡ್ ಏನಂತಾರೆ? ಕಾರ್ಬನ್ ಡೈಆಕ್ಸೈಡ್. ಇಂಗಾಲ್ ಡೈಆಕ್ಸೈಡ್ ಬಿಡ್ತೇವೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೆ. ಹೋಗುವಾಗ ಇರ್ಲಿಲ್ಲ ಅದ, ಬರುವಾಗ ಆಗಿ ಬಂತು. ಅಲ್ಲಿ ಒಳಗೆ ಹೋಗಿ ಏನಾತ ಗೊತ್ತಿಲ್ಲ. ಒಳಗೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಆಗೋ ಕ್ರಿಯೆ ಏನಂತ ಗೊತ್ತಿಲ್ಲ. ಮಾನವನಿಗೆ ಏನ್ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸಿ ಅದು ಮರಳಿ ಮಾರ್ಪಾಡಾಗಿ ಏನಾಗಿ ಬರ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಆಗಿ ಬರ್ತೈತಿ. ಹೌದಾ? ಹಿಂಗ ಬಿಟ್ಕೊಂತ ಹೋದ್ರ ಅದು ಇದು ಮುಗಿಬೇಕಲ್ಲ, ಮುಗಿದು ಹೋಗ್ಬೇಕಲ್ಲ ಒಂದ್ ದಿವ್ಸ. ಪ್ರಾಣವಾಯು ಅಂತ ಕರಿತೀವಲ್ಲ, ಆಮ್ಲಜನಕ ನಿರಂತರವಾಗಿ 8% ಇರ್ತದಂತ ಅಲ್ಲಿ. ನೋಡ್ರಿ, ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ಈ ವಾಚ್ಗೆ ನಾವು ಸೆಲ್ ಹಾಕ್ಲಿಲ್ಲ ಅಂದ್ರ, ಈಗೆಲ್ಲ ಇವು ಬಂದಾವು, ಏನೋ ಬಂದಾವ, ಚಾರ್ಜಿಂಗ್ ಬಂದಾವು. ಚಾರ್ಜ್ ಹಾಕ್ಲಿಲ್ಲ, ಏನ್ರ ಊಟಕ್ಕೆ ಆಹಾರ ಕೊಡ್ಲಿಲ್ಲ ಅಂದ್ರ ಸೆಟ್ಕೊಂಡು ಸಂಜೆ ಒಂದ್ ಬಂದಾಕತ್ತಿದ್ ಕೊಡ್ಬೇಕು ಅದಕ್ಕ. ಹೌದ್ರಿ? ಈಗ ಹೋಮ್ವರ್ಕ್ ಕೊಟ್ರ ಪರಿನಿತ್ಯ ಬರಿತೀರಿ, ನೀವು ಓದ್ತೀರಿ. ಅಲಕ್ಷ್ಯ ಮಾಡಿದ್ರಿ ಅಂದ್ರ ಉಳಿತೈತಿ. ಯಾರ ಕುತ್ಕೊಂಡು ಮಾಡ್ತಾರ ಅದನ್ನ? ನಾವು ಅಲಕ್ಷ್ಯ ಮಾಡ್ತೇವಿ, ನಮಗ್ ಕೊಟ್ಟಿದ್ದ ಟೈಮ್. ಆದ್ರೆ ನಿಸರ್ಗ ಅಲಕ್ಷ್ಯ ಮಾಡೋದಿಲ್ಲ.
ನಾವು ಬಿಟ್ಟಿರ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ ಅಲ್ಲಿ ಹೋಗ್ತತಿ. ಇಂಗಾಲ ಡೈಆಕ್ಸೈಡ್ ಒಂದು ಗಾಳಿಯಲ್ಲಿರ್ತಕ್ಕಂಥ ಒಂದು ಅನಿಲ, ಗ್ಯಾಸಿಯಸ್ ಮಟೀರಿಯಲ್ಸ್ ಅಂತಾರ. ಅದಕ್ಕ ಅನುಕೂಲ ಐತಿ ನಿಲ್ಪ ಹೇಳೋದ್ ವಿಷಯ. ಗ್ಯಾಸಿಯಸ್ ಮಟೀರಿಯಲ್ಸ್ ಅಂತಾರ. 7th 6th ಐತಿದು. ಅಲ್ಲಿ ಹೋಗಿ ಸಂಗ್ರಹ ಆಕತಿ. ಅದನ್ನ ನಾವು ಉತ್ಪತ್ತಿ ಮಾಡಿದ್ವಿ. ಅದನ್ನ ಕಾರ್ಬನ್ ಡೈಆಕ್ಸೈಡ್ ನಾವು ಉತ್ಪತ್ತಿ ಮಾಡಿದ್ವಿ. ಮತ್ತೆ ಆಮ್ಲಜನಕ ಯಾರು ಉತ್ಪತ್ತಿ ಮಾಡಿದ್ರೆ? ಪ್ಲಾಂಟ್ಸ. ಹೆಂಗ ಅವು ಆಮ್ಲಜನಕವನ್ನ ಉತ್ಪತ್ತಿ ಮಾಡುವ ಯಂತ್ರಗಳಿದ್ದಂಗ ಅವು. ಇಷ್ಟ ತಿಳ್ಕೊಬಹುದು ನಾವು. ಅದನ್ನ ಕಂಡು ಹಿಡಿದವರು ಯಾರು ಏನು ನಿಮ್ಗೆಲ್ಲ ಬರ್ತಾವ ಪಾಠದಾಗ, ಹೌದಾ? ಈಗೇನ್ ಗಿಡ ಮರ ಹಚ್ಚ ಹಸಿರಾಗಿರ್ತಕ್ಕಂಥ ಸಸ್ಯಗಳದಾವಲ್ಲ, ಅವಕ್ಕೇನಂತ ಕರಿತೀವಿ ಗೊತ್ತ ನಾವು? ನ್ಯಾಚುರಲ್ ವೆಜಿಟೇಷನ್ ಐತದ. ನಾವು ಕೊಟ್ಟಿದ್ ಕಳಿಸಿದ್ರಾಗ ಒಂದು ಐತದ ಶಬ್ದ. ಇಟ್ ಈಸ್ ರಿಲೇಟೆಡ್ ಟು ದ ಯುವರ್ ಸಬ್ಜೆಕ್ಟ್. ನ್ಯಾಚುರಲ್ ವೆಜಿಟೇಷನ್ ಪದ ಹೆಂಗ್ ಬಳಸ್ಯಾರ ನೋಡ್ರಿ. ಪಾಯಿಂಟ್ಸ್ ಮಾಡ್ಕೊತ ಹೋಗ್ಬೇಕು ನೀವು. ಪಾಯಿಂಟ್ಸ್ ನಾ ಹೇಳೋದನ್ನ ಸ್ವಲ್ಪ ಬರ್ಕೊಂತ ಹೋಗ್ಬೇಕಲ್ಲ, ಹೌದಾ? ಸುಮ್ಮನೆ ಹರಿಕತಿ ಕೇಳ್ದಂಗೆ ಕೇಳಬಾರ್ದು. ನಿಮ್ಗೆ ಉಪಯೋಗ ಅದಾವು. ನ್ಯಾಚುರಲ್ ವೆಜಿಟೇಷನ್ ಅಂತ ಯಾಕಂದ್ರ ಅವಕ್ಕ ಕನ್ನಡದಾಗ ಏನಂತಾರ? ಅವಕ್ಕ ನೈಸರ್ಗಿಕ ಸ್ವಾಭಾವಿಕ ಸಸ್ಯವರ್ಗ ಅಂತಾರ ನೋಡ್ರಿ. ಅವನು ಅದು ಉತ್ಪತ್ತಿ ಮಾಡ್ತೈತಿ. ಏನ? ಯಾವ್ದನ್ನ? ಆಮ್ಲಜನಕನ. ಆಮ್ಲಜನಕನ ಉತ್ಪತ್ತಿ ಮಾಡುವ ಕೇಂದ್ರ ಯಂತ್ರ ಯಾವ್ದು ಅಂದ್ರ ಗಿಡ ಮರಗಳು ಅನ್ನೋಕ್ಕಿಂತ ಸ್ವಾಭಾವಿಕ ಸಸ್ಯವರ್ಗ. ಆ ಪದ ನೋಡ್ರಿ. ಗಿಡ ಮರಗಳು ಅಂದ್ರೆ ಬರೀ ಗಿಡ ಮರಗಳು ಅಷ್ಟ ಬರ್ತಾವ, ಇತರೆ ಸಸ್ಯಗಳು ಬರ್ತಾವ. ಅಲ್ಲೇ ಹುಲ್ಲು ಒಂದು ಸಸ್ಯ, ಬಳ್ಳಿನೂ ಒಂದು ಸಸ್ಯ. ಗಿಡ ಮರಗಳನ್ನು ಬಳಸಿಕೊಂಡಾಗ ಸಸ್ಯ, ಬಳ್ಳಿ, ಹೂವು, ಗಿಡ ಇವು ಏನಂತಲ್ಲ, ಹುಲ್ಲು ಬರುದಿಲ್ಲ. ಹುಲ್ಲು ಗಿಡ ಅಲ್ಲ. ಅದ್ರ ಪದ ಬಳಸ್ಕೊಂಡಾಗ ಸ್ವಾಭಾವಿಕ ಸಸ್ಯವರ್ಗ ಅಂದ್ರ ಎಲ್ಲಾ ಬಂದ್ಬಿಟ್ಟು ಅದ್ರಾಗ ಹಚ್ಚ ಹಸಿರಾಗಿ ಕಂಡು ಬರ್ತಕ್ಕಂಥ ಯಾವ್ದ್ರಿ? ಸ್ವಾಭಾವಿಕವಾಗಿ ಬೆಳೆಯಲ್ಪಟ್ಟ, ಯಾರ ಮಾನವನಿಂದನೂ ನಿರ್ಮಾಣಗೊಂಡಿರದೇ ಇರ್ತಕ್ಕಂಥ ಸಸ್ಯವರ್ಗಗಳೇ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗ. ಅದನ್ನ ಯಾರು ತಯಾರು ಮಾಡ್ತಾರನ್ರಿ? ನೋಡ್ರಿ, ಯಾರು ಮಾಡಿದ್ರು? ಬೆಳೆಸಬಹುದು, ಆದ್ರ ಬೆಳೆಗೆ ಜೀವ ಕೊಟ್ಟು ಅದನ್ನು ಬೆಳೆಯುವಂತೆ ಮಾಡ್ತಕ್ಕಂಥದ್ದು ನಿಸರ್ಗ. ನೀವು ಹಚ್ಚುವಾಗಿ ಇಟ್ಟಿರ್ತೈತೆ ಅದು ಗಿಡ. ಈಗ ಶಿವಾನಂದರ್ ಹಚ್ಚಾರ ಅಲ್ಲಿ, ಅವ್ರು ಹಚ್ಚದಾಗ ಇದ್ದಷ್ಟ ಐತಿ ಅನ್ನೋದು. ಇನ್ನೊಂದ್ ಸ್ವಲ್ಪ ದಿವ್ಸ ಅಂದ್ರೆ ಎತ್ರ 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 ಬೆಳ್ಕೊಂತ ಹೋಕ್ಕವು. ಹಚ್ಚದಾಗ ಹಚ್ಚುದು ನಿಮ್ ಕೆಲಸ. ಅದ್ರ ಬೆಳಿದು ಕುತ್ಕೊಂಡು ಬೆಳೆಸ್ತೀರಿ ನೀವು? ಇಟ ಬೆಳಿ ಇಟ ಬೆಳಿ ಇಟ ಬೆಳಿ ಇಲ್ಲ. ಅದು ಮಾನವ ನಿರ್ಮಿತ ಅಲ್ಲ, ನಿಸರ್ಗದ ಕ್ರಿಯೆ. ನ್ಯಾಚುರಲಿ ಫಾರ್ಮ್ಡ್ ಅಂತ ಕರಿತೇವೆ ನಾವು. ನ್ಯಾಚುರಲಿ ಫಾರ್ಮ್ಡ್ ವೆಜಿಟೇಷನ್, ಅದು ಸ್ವಾಭಾವಿಕ ಸಸ್ಯವರ್ಗಗಳು. ಇವು ಇವತ್ತಿನ ದಿವಸ ಎಷ್ಟು ಮುಖ್ಯ ಅದಾವಂದ್ರ ನಮ್ಮ ನಿಮ್ಮೆಲ್ಲರಿಗೆ ಬೇಕಾಗಿರುವ ಅತ್ಯವಶ್ಯಕವಾದ ಯಾವುದನ್ನು ಒದಗಿಸ್ತಾವು? ಯಾವ ವಿಜ್ಞಾನಿಯು ತಯಾರು ಮಾಡದೇ ಇರ್ತಕ್ಕಂಥ ಅನಿಲವನ್ನ ನಮಗೂ ನಿಮಗೂ ಬೇಕಾಗಿರುವುದು. ನನಗೆ ಬ್ಯಾಡ್ರಿ ಅಂತ ಯಾರು ಅನ್ರಿ ನೋಡೋಣ. ಆಮ್ಲಜನಕ ಬ್ಯಾಡ, ಇವತ್ತು ನ್ಯೂಸ್ ಬ್ಯಾಡ್ ತೋರಿ, ಬುಧವಾರ ಐತಿ, ನಾಳೆ ಗುರುವಾರ ತಗೊಂತಂತವ್ರಿ ಅನ್ರಿ ನೋಡೋಣ. ಎಷ್ಟು ನಿಮಿಷ ಇಲ್ದ ಅದನ್ನ ಆಮ್ಲಜನಕ ಇಲ್ದ ಇರ್ಬೋದು? ಎಲ್ಲಿ ಒಂದ್ ನಿಮಿಷ ಬರಯ ಹಿಂಗ್ ಹಿಡ್ಕೊರ್ಬೇಕಾರ. ಆ ಯೋಗಿಗಳು ಕುಂಡ್ರಬಹುದು, 21-24 ವಾರಗಟ್ಲೆ ಕುಂಡ್ರಬಹುದು ಅವರು. ನೀವು ಕುಂಡ್ರಕ್ ಆಗಲ್ಲ. ಸಾಮಾನ್ಯ ಮನುಷ್ಯ ಉಸಿರು ಕಟ್ಟಿ ಆಮ್ಲಜನಕ ಇಲ್ದ ಬದುಕಲು ಸಾಧ್ಯವಿಲ್ಲ. ಅದು ಇಲ್ಲ ಅಂದ್ರೆ ಏನಾಕತಿ ಹೇಳ್ರಿ? ಅದಿಲ್ಲ ಅಂದ್ರ ಜೀವ ಹಾರೋತ್ ಅಂತಾರ, ಇಲ್ಲ ಅಂತಾರ. ಅಂದ್ರೆ ಎಷ್ಟು ಬೆಲೆಗೆ ಸಮಾನ ಅದ ಆಮ್ಲಜನಕ? ಮನುಷ್ಯನ ಅಥವಾ ಜೀವಿಯ ಜೀವಕ್ಕೆ ಸಮಾನದ ಯಾವುದು? ಆಮ್ಲಜನಕ. ಅದಕ್ಕ ಆಮ್ಲಜನಕಕ್ಕೆ ಏನಂತ ಗೊತ್ತ? ಅನಿಲಗಳಲ್ಲಿ ಅತ್ಯಂತ ಶ್ರೇಷ್ಠ ಅನಿಲ ಆಮ್ಲಜನಕ. ಗ್ಯಾಸಿಯಸ್ ಮಟೀರಿಯಲ್. ಆಕ್ಸಿಜನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಗ್ಯಾಸಿಯಸ್ ಮಟೀರಿಯಲ್. ಅದು ಇಲ್ಲ ಅಂದ್ರೆ ಯಾವ ಜೀವಿನೂ ಇಲ್ಲ. ಅಂದ್ರ ಅದು ಇಲ್ಲ ಅಂದ್ರೆ ಯಾವಾಗಿಲ್ಲ ಅಂತ ಹೇಳ್ತಾರ ಹೇಳ್ರಿ? ಏನು ಸಮಸ್ಯೆ ಆಗಿತ್ತು, ತ್ರಾಸಾಗಿತ್ತು ಅಂತ ಡಾಕ್ಟರ್ ಬಂದು ನೋಡ್ತಾರ, ಹಿಂಗಿಡುದು ಏನ್ ಹಿಡಿತಾರೆ ಇಲ್ಲಿ?
ಅದರ ಕನ್ನಡದಾಗ ನಾವೇನಂತೀವ ನಾಡಿ ಅಂತ. ನಾಡಿ ಅದಾ ನಾಡಿ ಬಡಿತ ಅಂತ ಹಿಡಿದ್ ನೋಡ್ರಿ. ಹಿಂಗ ಎಡಗಾಯಾಗ್ರ ಇಡ್ರಿ, ಬಲಗಾಯಾಗ ಇಡ್ರಿ. ಹಿಂಗ ಅಲ್ಲಿ ಏನಾಕತಿ ಸಪ್ಲ ಕೇಳೋದಿಲ್ಲದ, ನಿಮ್ ಕೈಗೆ ಸ್ಪರ್ಶ ಆಕತಿ. ಅದ ಟಕ್ ಟಕ್ ಏನದ ಹಂಗಂದ್ರೆ ನೋಡ್ತಾರ, ಅದಾನ ಇವ್ ಜೀವಂತ ಅದಾನ ಅಂತ. ಇನ್ನೊಂದ್ ಏನ್ ನೋಡ್ತಾರ ಗೊತ್ತನ, ಹಿಂಗ್ ಹಿಡಿದ್ರು ಏನ್ ಗೊತ್ತಾಗ್ಲಿಲ್ಲ ಅವಂಗ ಅಂದ್ರ ಐತನೇ ಇಲ್ಲ ಅಂತ ತಿಳ್ಕೊಂಡು ಹಿಂಗ್ ನೋಡ್ತಾರೆ. ನೋಡ್ರಿ ಹಿಂಗ್ ಹಿಡಿದ್ ನೋಡ್ತಾರೆ. ಏನದ ಹಿಡಿದ್ ನೋಡುದು? ಉಸಿರು ಐತಿ ಇಲ್ಲ. ಇಲ್ಲೇ ಹಾರ್ಟ್ ಬೀಟ್ ಸ್ವಲ್ಪ ಸಣ್ಣ ಐತಿ, ಇಲ್ಲಿ ಉಸಿರಾಟನ ಬಂದಾಗೈತಿ ಅಂದ್ರೆ ಏನಂತಾರ ಡಾಕ್ಟರ್ ಗೊತ್ತನ? ಟ್ರೈ ಮಾಡೋನು, ಉಸಿರು ಇಲ್ಲ ಅಲ್ಲಿ ನಿಂತತಿ, ಬದುಕುದು ಕಠಿಣ. ಒಂದರ ತಾಸು ನೋಡ್ತಾರ, ಚೆಕ್ ಮಾಡ್ತಾರ, ಉಸಿರಾಡ್ಲೇ ಇಲ್ಲ ಅಂದ್ರ ತಗೊಂಡವ್ರು ಮುಗ್ದೈತಿ ಅವ್ರು. ಅಂದ್ರ ಅವ್ನ್ದ ಏನಾಗೈತ್ರಿ? ಪ್ರಾಣ ಪಕ್ಷಿ ಹಾರಿ ಹೋಗಿದೆ, ಪ್ರಾಣ ಇಲ್ಲ. ಪ್ರಾಣ ಇಲ್ಲ ಅನ್ನೋ ಸತ್ತಾರ. ಜೀವಿ ಮುಗಿದಿದೆ, ಜೀವಿಯ ಪ್ರಾಣ ಪಕ್ಷಿ ಹಾರಿದೆ. ಯಾವಾಗ ಹಾರಿ ಹೋಗತ್ತೆ ಅಂತ ಹೇಳ್ತೇವೆ ನಾವು ಡಿಸೈಡ್ ಮಾಡ್ತೇವಿ? ಆಮ್ಲಜನಕದ ಸೇವನೆಯನ್ನ ಬಂದು ಮಾಡಿದಾಗ. ಅವ ಬಂದ್ ಮಾಡಿದ್ರು ತಾನೇ ಏನೋ ಕಾರಣದಿಂದ ಬಂದ್ ಆಕತ್ತೆ. ಒಳಗ ದೇಹಕ್ಕೆ ಪ್ರವೇಶ ಮಾಡ್ಲಿಲ್ಲ ಅಂದ್ರ ಅವಾಗ ಏನಾಕತ್ತೆ ಅಂದ್ರ ಪ್ರಾಣ ಪಕ್ಷಿ. ಅದಕ್ಕೆ ಏನಂತಾರ ಗೊತ್ತನ? ಆ ವಾಯುವಿಗೆ ಪ್ರಾಣವಾಯು. ಬರ್ಕೋರಿ ಪಾಯಿಂಟ್ಸ್. ಎದಕ್ ಪ್ರಾಣವಾಯು ಅಂತೀವಿ ನಾವು? ಆಕ್ಸಿಜನ್ಗೆ. ಯಾಕನ್ನೋದು ಕಾರಣ ಹೇಳಿದೆ ನಾನು. ಯು ಹ್ಯಾವ್ ಟು ಡಿಸ್ಕ್ರೈಬ್ ಇಟ್. 1 or 2 ಮಾರ್ಕ್ಸ್ ಇರ್ತೈತಿ ನೋಡ್ರಿ. ಅವಾಗ ಆಮ್ಲಜನಕದ ಪ್ರಾಮುಖ್ಯತೆ ಇದು ಎದರ ಬರ್ತೈತಿ ಅಂದ್ರ ವಾಯುಮಂಡಲ ಚಾಪ್ಟರ್ನ್ಯಾಗ ಬರ್ತೈತಿ, ಸ್ವಾಭಾವಿಕ ಸಸ್ಯ ವರ್ಗದೊಳಗೆ ಬರ್ತೈತಿ. ಸ್ವಾಭಾವಿಕ ಸಸ್ಯ ವರ್ಗಗಳು ಇತರ ಪ್ರಾಣಿಗಳಿಗಿಂತ ಹೆಚ್ಚಿನ ಕಾರ್ಯವನ್ನು ಮಾಡ್ತಾವು. ಆಮ್ಲಜನಕಕ್ಕೆ ಏನಂತೀವಿ ನಾವು? ಯಾಕ್ರಿ? ಈಗ ನಾವು ಹೇಳೋದು ಬೇರೆ. ಏನಂತ ಗೊತ್ತನು? ಯಾರಿಗಾರ ಅಗದಿ ಬೇಕಾದರಿದ್ರ ಪ್ರಾಣ ಇದ್ದಂಗ, ಜೀವ ರೀ. ದೇಹ ಅಷ್ಟ ಬೇರೆ, ನನ್ ಜೀವ ಇದ್ದಂಗ ತಾರ. ಅವಿಲ್ದ ಬದುಕುದಲ್ಲ. ಜೀವ ಇದ್ದಂಗ್ರಿ. ಇಬ್ರು ವ್ಯಕ್ತಿಗಳು ಇರ್ತಾರಂದ್ರ ಅವ್ರವ್ರು ಮಾತಾಡ್ಕೊಂತಿರ್ತಾರ. ನೀ ಇಲ್ಲ ಅಂದ್ರ ನನ್ ಜೀವನೇ ಇಲ್ಲ ನೋಡು, ನೀ ಹೋದಂದ್ರ ನನ್ ಜೀವ ಹೋದಂಗ ನೋಡೋರ್ತ. ಅಕಸ್ಮಾತ್ ಯಾವ್ದೋ ಕಾರಣದಿಂದ ಬೇರೆ ಹೋದ್ರು ಅಂತ ತಿಕ್ಕೋರಿ, ಇವನ್ ಸತ್ತೋಕಾರ ಇರ್ತಾರ. ಆದ್ರ ಅದನ್ನ ಟ್ಯಾಲಿ ಮಾಡ್ರಿ. ಆಮ್ಲಜನಕಕ್ಕ ಅಕಸ್ಮಾತ್ ಸಿಟ್ಟು ಮಾಡ್ಕೊಂಡು ಅದು ನಮ್ಮನ್ನ ಬಿಟ್ಟು ಹೋತಂದ್ರ ಆಮ್ಲಜನಕ ಇಲ್ಲ. ಅದಕ್ಕ ನಾ ಎಲ್ಲಿ ಬರ್ತೇನೆ ಅಂದ್ರೆ, ಸ್ವಾಭಾವಿಕ ಸಸ್ಯವರ್ಗಗಳಾಗ್ಲಿ, ಆಮ್ಲಜನಕದಂತ ಉಪಯುಕ್ತವಾದ ಅನಿಲಗಳಾಗ್ಲಿ, ಇದು ಸೋಲಾರ್ ಸಿಸ್ಟಮ್ನೊಳಗ, ಸೋಲಾರ್ ಸಿಸ್ಟಮ್ ಐತಿ, ಅದೊಂದು ನೋಡಿ ನಾನು ಇವತ್ತು ಅದನ್ನ ಹೇಳ್ತೇನೆ ಬರ್ರಿ. ಅಷ್ಟನ ಸ್ವಲ್ಪ ಸೋಲಾರ್ ಸಿಸ್ಟಮ್ ಅಂತ ಒಂದು ಅದ 8ಕ್ಕೋ 6ಕ್ಕೋ 7ಕ್ಕೋ ಐತಿ. ಅದು ಸೋಲಾರ್ ಸಿಸ್ಟಮ್ನೊಳಗ ಸೌರ ವ್ಯೂಹ ಅಂತ ಕರಿತೇವೆ ನಾವು. ಆ ವ್ಯೂಹದೊಳಗ ಭೂಮಿ ಮಾತ್ರ ಒಳಗೊಂಡಿದೆ, ಯಾವ ಗ್ರಹಗಳ ಮೇಲೂ ಇಲ್ಲ. ನೆನಪಿಟ್ಕೋರಿ, ಭೂಮಿಯ ಮೇಲೆ ಮಾತ್ರ. ಈಗೇನು ಹೇಳಿದ್ನಲ್ಲ ವಿಷಯ, ಯಾವ್ರಿ? ಅಲ್ಲ ಸಸ್ಯವರ್ಗಗಳು, ಮಣ್ಣು ನಿರ್ಮಾಣ, ವಾಯುಮಂಡಲದಲ್ಲಿ ಅನಿಲಗಳಾದ ಆಮ್ಲಜನಕ. ವಾಯುಮಂಡಲ ಐತಿ, ಉಪಯುಕ್ತವಾದ ಅನಿಲಗಳಿಲ್ಲ ಬೇರೆ ಗ್ರಹಗಳ ಮೇಲೆ. ಅದಕ್ಕೆ ಆಮ್ಲಜನಕ ಇಲ್ಲ, ಸ್ವಾಭಾವಿಕ ಸಸ್ಯವರ್ಗಗಳಿಲ್ಲ ಅಂದ್ರೆ ಏನಿಲ್ಲ ಅಲ್ಲೇ? ಜೀವಿಗಳಿಲ್ಲ, ಲೈಫ ಇಲ್ಲ. ಯಾವುದೇ ಜೀವಿಗಳು, ಏಕಕೋಶ ಜೀವಿಗಳಿರ್ಲಿ ಅಥವಾ ಬಹುಕೋಶ ಜೀವಿಗಳಿರ್ಲಿ, ಯಾವ ಜೀವಿನೂ ಇಲ್ಲ. ಇಲ್ಲಿ ಬಂತು ನೋಡ್ರಿ, ಕಮ್ ಟು ದ ಒರಿಜಿನಲ್ ಪಾಯಿಂಟ್. ಏನಂದ್ರ ಸೌರ ವ್ಯೂಹದಲ್ಲಿ ಅರ್ಥಾತ್ ಹೇಳಾತಿದ್ದ ಬ್ಯಾಕ್ ಗ್ರೌಂಡ್ ಇದೆ. ಅನಿಲಗಳನ್ನೊಳಗೊಂಡ ವಾಯುಮಂಡಲ, ಉಪಯುಕ್ತಕರವಾದ ಅನಿಲಗಳು ಯಾವ್ದ್ರಿ? ಆಮ್ಲಜನಕ ಇರ್ಬೋದು, ಇನ್ಯಾವುದೋ ಅನಿಲಗಳು. ಆಮ್ಲಜನಕನ ಮುಖ್ಯ. ಈ ಅನಿಲಗಳು ಯಾವುದೇ ಗ್ರಹಗಳ ಮೇಲಿಲ್ಲ. ಆ ಅನಿಲಗಳು ಇಲ್ಲ ಅಂದ್ರೆ ಅಲ್ಲಿ ಏನಿಲ್ಲ, ಅದನ್ನು ಉತ್ಪತ್ತಿ ಮಾಡುವ ಸಸ್ಯವರ್ಗ, ಸ್ವಾಭಾವಿಕ ಸಸ್ಯವರ್ಗಗಳಿಲ್ಲ. ಎಲ್ಲಿಲ್ಲ? ಸೌರವ್ಯೂಹದಲ್ಲಿ ಕಂಡುಬರುವ ಯಾವುದೇ ಗ್ರಹಗಳಲ್ಲಿ, ಯಾವುದೇ ಗ್ರಹಗಳ ಮೇಲೆ. ಇಷ್ಟೆಲ್ಲ ಸಂಶೋಧನೆ ಮಾಡತ್ತಾರಲ್ಲ. ಈಗ ಮಂಗಳ ಗ್ರಹಕ್ಕೆ ಹೋಗಿ ಬರ್ತಾರ, ಚಂದ್ರನ ಮೇಲೆ ಹೋಗ್ತಾರ. ಚಂದ್ರ ಗ್ರಹ ಅಲ್ಲ, ಮಂಗಳ ಗ್ರಹ. ಭೂಮಿ ಒಂದು ಗ್ರಹ. ನಮ್ಮಂತೆ ಹಲವಾರು ಗ್ರಹಗಳನ್ನು ಒಳಗೊಂಡು
ಕಂಡುಬರುವ ಸೂರ್ಯನ ಪರಿವಾರವೇ ಸೋಲಾರ್ ಸಿಸ್ಟಮ್. ಇಲ್ಲಿ ಯಾವುದೂ ಅನವಶ್ಯಕ ಪದ ಬಳಸಿಲ್ಲ ನಾನು, ನಿಮ್ಗೆ ಸಂಬಂಧಪಟ್ಟಿದ್ದ ಜಾಗೃತಿನೇ ಹೇಳತ್ತ. ಯಾಕಂದ್ರೆ ಮಿಕ್ಸ್ ಅದಿರಿ ನೀವು, 7-8 ಅದಿರಿ, ಅಲ್ಲೆರ ಬಂದಿರ್ತೈತಿ, ಅಲ್ಲೆರ ಬಂದಿರ್ತೈತಿ. ಸೌರವ್ಯೂಹದಲ್ಲಿ ಭೂಮಿಯ ಮೇಲೆ ಮಾತ್ರ ಏನ್ ಕಂಡು ಬರ್ತಾವ್ರಿ? ಸ್ವಾಭಾವಿಕ ಸಸ್ಯವರ್ಗ ಅದಾವಂದ್ರ ಅದೇನು ಉತ್ಪತ್ತಿ ಮಾಡ್ತೈತಿ? ಸುಮ್ಮನೆ ಕುಂಡ್ರಂಗಲ್ಲ. ಅದೇನು ಉತ್ಪತ್ತಿ ಮಾಡ್ತೈತಿ? ಆಕ್ಸಿಜನ್, ಆಮ್ಲಜನಕ ಉತ್ಪತ್ತಿ ಮಾಡ್ತೈತಿ. ಸ್ವಂತ ತಾನ ತನ್ನ ಆಹಾರವನ್ನು ತಯಾರು ಮಾಡ್ತೈತಿ. ಅದ ನಾವು ಅದನ್ನು ತಿಂದು ಬದುಕ್ತೇವೆ. ನಾವು ಯಾವಾಗಲೂ ಪರಾವಲಂಬಿ. ನಾವು ಮನುಷ್ಯ ಅದಾವಂತಿಕೊಂಡ, ಸ್ವಾಭಾವಿಕ ಸಸ್ಯವರ್ಗ ಅದಾವಂತಿಕೊಂಡ ನಾವು ಬದುಕೇವೆ. ಅಂದ್ರ ಸಸ್ಯ ಉತ್ಪತ್ತಿ, ಸ್ವಾಭಾವಿಕ ಸಸ್ಯವರ್ಗಗಳ ಉತ್ಪತ್ತಿ ಭೂಮಿಯ ಮೇಲೆ, ನಂತರದಲ್ಲಿ ಉಪಯುಕ್ತವಾದ ಅನಿಲ ಅದರಿಂದ ಉತ್ಪತ್ತಿ ಆಯಿತು. ಅದು ವಾಯುಮಂಡಲವನ್ನ ಸೇರಿತು. ವಾಯುಮಂಡಲದ ಸ್ತರಗಳಲ್ಲಿ ಕೆಳಗಿನ ಸ್ತರವಾದ ಪರಿವರ್ತನಾ ಮಂಡಲದಲ್ಲಿ ಇರುವ ಅನೇಕ ಅನಿಲಗಳಲ್ಲಿ ಆಮ್ಲಜನಕವು ಒಂದು ಪ್ರಾಣವಾಯುವಾಗಿ ನಿರ್ಮಾಣಗೊಂಡಿದೆ. ಆದ್ದರಿಂದ ಭೂಮಿಯ ಮೇಲೆ ಏಕಕೋಶ ಜೀವಿಗಳಿಂದ ಹಿಡಿದು ಹಲವಾರು ಬಹುಕೋಶ ಜೀವಿಗಳು ಉಗಮಗೊಂಡು ವಿಕಾಸ ಹೊಂದಿರುತ್ತವೆ. ಉಗಮ ಬೇರೆ, ವಿಕಾಸ ಬೇರೆ. ಏನಂತೇವ ಅದಕ್ಕ? ಉಗಮ ಬೇರೆ, ಹುಟ್ಟುದು ಒರಿಜಿನ್, ಆಮೇಲೆ ವಿಕಾಸಗೊಳ್ಳೋದು. ಈಗ ನಾನು ನಿಮ್ಮಂಗಿದ್ದೆ ಅವಾಗ, ಈಗ ಹಂಗಾದನೇನ? ಇಲ್ಲ. ಇದು ವಿಕಾಸ. ಮೊದಲ ಹುಟ್ಟಿದಾಗ ಸಣ್ಣ ಮಗು, ಆಮೇಲೆ 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 ಪ್ರೀ ಪ್ರೈಮರಿ, 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 ಹೈಯರ್, ಹೈಯರ್ ಸೆಕೆಂಡರಿ, PU, ಡಿಗ್ರಿ, PG, ಹೆಚ್ಚಿಗೆ ಮುಂದೆ ನೌಕರಿ ಮಾಡಾಕತ್ತ. ಹಂಗ ಬದಲಾವಣೆ. ದೈಹಿಕ ಸ್ಥಿತಿನೂ ಹಂಗ ಬದಲಾವಣೆ ಆಕತಿ. ಏನಾಕತಿ ಅಂದ್ರ ಜೀವಿಗಳು ಹಂಗ ಆರಂಭದಲ್ಲಿ ಉಗಮಗೊಳ್ತಾವ, ಯಾವುದೋ ಒಂದರಿಂದ ಉತ್ಪತ್ತಿ ಆಗ್ತದೆ. ಭೂಮಿಯಿಂದ ಇನ್ನೊಂದು ಜೀವಿಯಿಂದ ಉತ್ಪತ್ತಿ ಆಗ್ತದೆ. ಉತ್ಪತ್ತಿಗೊಂಡ ಸ್ಥಿತಿಯಲ್ಲೇ ಇರುವುದಿಲ್ಲ. ಅದು ಏನಾಕತ್ತಿದ ನಿಸರ್ಗದ ನಿಯಮ. ಕೇಳಾತಿರಲ್ಲ, ಬೇಸರ ಆದಾಗ ಹೇಳ್ಬಿಡ್ರಿ, ರೆಸ್ಟ್ ಕೊಟ್ಬಿಡ್ತೇನೆ. ಈಗ ಚಲೋ ಮಾಡೇನಿ. ನಾ ಹೇಳಿದ್ನಲ್ಲ, ಮಿನಿಮಮ್ ಇವ್ರಿಗೆ ಗೊತ್ತೈತಿ 2 ತಾಸು ಕಾಲು ನೋವು ಐತಿ, ಅದ್ರ ನಿಂತ ಪಟ ಕುಂಡ್ರು ಅಂತಾರ, ಕುಂಡ್ರದನೇ ಇಲ್ಲ. 2 ತಾಸು ಈಗೂ ಉಗಮಗೊಂಡ ಸ್ಥಿತಿಯಲ್ಲಿ ಅದಾವನು, ಇರ್ತಾವನು. ನೀವು ಹಿಂಗ ಇರ್ತೀರನ? ಈ ಗುಂಡಾಗಿ ಚಂದಾಗಿದ್ದೀರಿ, ಶಿವಾನಂದರಿ ಅಂತಾರ ಅಂದ್ರೆ ದೇವ್ರಿಗೆ ಬಿಡ್ಕೊಂಡು ಹಿಂಗ ಇರ್ಲಿಪ್ಪ. ಇವರು ಬೆಳಿದ್ ಬೇಡ. ಬೆಳ್ದಂಗ ದೊಡ್ಡರಾಕಿರಿ, ಮೈಂಡ್ ಮ್ಯಾಚ್ಯೂರಿಟಿ ಆಕೈತಿ. ನಮ್ಮನ್ನ ಹಚ್ಕೊಳ್ಳೋದನ್ನಿಲ್ಲ. ಅವಾಗ ನಿಮ್ದಾದ ಒಂದು ಸಂಗನ ಬೇರೆ ಆಕೈತಿ. ಈಗ ಭಾಳ ಚಂದ ಇರ್ತೀರಿ, ಗುಂಡಾಗಿರ್ತೀರಿ, ಹೇಳಿದ ಮಾತು ಕೇಳ್ತಿರ್ತೀರಿ. ನಮಗೇನ ಅನ್ಸೈತಿ ಅಂದ್ರೆ ಭಾಳ ಖುಷಿಪ್ಪ, ಹಿಂಗೆ ಇರ್ಬೇಕು. ಹಂಗೆ ಇರಕಾಕತ್ತೇನ? ಇರುದಿಲ್ಲ. ಅದು ದೇವರ ನಿರ್ಮಾಣ, ಸೃಷ್ಟಿಯ ನಿರ್ಮಾಣ ಹೆಂಗೈತೆ ಅಂದ್ರೆ ಸೃಷ್ಟಿಯ ಕಾರ್ಯ, ಪ್ರಾಕೃತಿಕ ನಿಯಮ ಅಂತ ಕರೀತಾರ. ಬೆಳ್ಕೊಂತ ಹೋಗೋದು. ಅದಕ್ಕೇನಂತೀವಿ ನಾವು? ವಿಕಾಸ. ಉಗಮ ಪ್ರಾರಂಭದ ಅಂತ ವಿಕಾಸ. ಅದಕ್ಕ ಭೂಮಿಯ ಮೇಲೆ ಅಲ್ಲಿ ಬಂತು ನೋಡ್ರಿ. ಭೂಮಿಯ ಮೇಲೆ, ಭೂಮಿ ಒಂದು ಗ್ರಹ. ಭೂಮಿಯ ಮೇಲೆ ಯಾವ ಜೀವಿಗಳು? ಏಕಕೋಶ ಜೀವಿಗಳಿಂದ ಹಿಡಿದು ಬಹುಕೋಶ ಜೀವಿಗಳು ಅಂತ ಕರೀತಾರ. ಅದು ನಿಮ್ಗ ಗೊತ್ತು, ಸೈನ್ಸ್ದವ್ರಿಗೆ ಆ ಪದ ಬಳಕೆ ಮಾಡ್ಕೊತ ಬಂದನಿ. ಅದು ಏಕಕೋಶ ಜೀವಿ ಇರ್ತಾವ. ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಗಳ ಉಗಮ ವಿಕಾಸ ಎಲ್ಲಿ ಕಂಡು ಬಂತ್ರಿ? ಭೂಮಿಯ ಮೇಲೆ. ಅದಕ್ಕ ಈ ಟೈಪ್ ಯಾವ ಗ್ರಹಗಳ ಮೇಲೂ ಇಲ್ಲ. ಮುಂದೆ ಅಕಸ್ಮಾತ್ ಇದ್ರ ಸರ್ ಹೇಳ್ತಾರ, ನೀವ ತಿಳ್ಕೊಂಡು. ನನಗಂತೂ ಗೊತ್ತಿದ್ದು ಇರುವ ಗ್ರಹಗಳಲ್ಲಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಆರಂಭದಿಂದ ಸೀರಿಯಲ್ ಆಗಿ ಅನುಕ್ರಮವಾಗಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಅವುಗಳಿಗೆ ಮತ್ತೊಂದು ಉಪಗ್ರಹಗಳದಾವು. ಅವು ಯಾವ ಭೂಮಿಯನ್ನು ಎಕ್ಸೆಪ್ಟ್ ಅರ್ತ್, ಯಾವ ಗ್ರಹಗಳ ಮೇಲೂ ಏನಿಲ್ಲ, ಸ್ವಾಭಾವಿಕ ಸಸ್ಯವರ್ಗಗಳು ಇಲ್ಲ, ಆಮ್ಲಜನಕದ ಉತ್ಪತ್ತಿನೇ ಇಲ್ಲ. ಅವೆಲ್ಲ ಅಂದ್ರೆ ಜೀವಿಗಳು ಇಲ್ಲ. ಎಂತ ಜೀವಿಗಳು? ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಗಳು ಇಲ್ಲ.
ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೇಕು ನಾವು? ಭೂಮಿಯ ಮೇಲೆ ಮಾತ್ರ. ಅದಕ್ಕೇನಂತಾರೆ ಗೊತ್ತೇನು? ಇಲ್ಲ ಕನ್ಕ್ಲೂಷನ್, ಸೌರವ್ಯೂಹದಲ್ಲಿ ಜೀವಿಗಳನ್ನ ಹೊಂದಿರುವ ಏಕೈಕ ಗ್ರಹ ಯಾವ್ದಾದ್ರು ಐತಿ ಅಂದ್ರೆ ಅದು ಭೂಮಿ ಮಾತ್ರ. ಬರ್ಕೋರಿ ಪಾಯಿಂಟ್ಸ್. ಸೌರವ್ಯೂಹದಲ್ಲಿ ಜೀವಿಗಳನ್ನುಳ್ಳ, ಕರೆಕ್ಟ್ ಅದಲ್ಲ, ಜೀವಿಗಳನ್ನುಳ್ಳ ಏಕೈಕ ಅಂತ ಕರಿತೇವೆ ನಾವು. ಓನ್ಲಿ ಒನ್ ಅಂತಿರ್ಲಿ ಇಂಗ್ಲಿಷ್ನ್ಯಾಗ, ಏಕೈಕ ಅಂತೀವಿ ನಾವು, ಹೌದಲ್ರಿ? ಓನ್ಲಿ ಒನ್ ಪ್ಲಾನೆಟ್, ದಟ್ ಈಸ್ ಅರ್ತ್ ಓನ್ಲಿ. ಅದು ಏಕೈಕ ಗ್ರಹ ಅಂದ್ರ ಅದು ಮಾತ್ರ ಭೂಮಿ ಆಗಿರುತ್ತದೆ. ಭೂಮಿ ಮಾತ್ರ ಜೀವಿಗಳನ್ನುಳ್ಳ ಗ್ರಹ. ಎಲ್ಲಿದು? ಸೌರವ್ಯೂಹದಲ್ಲಿರಿ. ನೋಡ್ರಿ, ಸೌರವ್ಯೂಹದಲ್ಲಿರುವ ಅನೇಕ ಗ್ರಹಗಳಲ್ಲಿ ಇಲ್ಲ, ನಮ್ಮಲ್ಲಿ ಐತಿ. ಅದಕ್ಕೆ ನಾವು ಪುಣ್ಯ ಮಾಡೇವ ಅಂತ, ಭೂಮಿ ಮ್ಯಾಲ ಹುಟ್ಟೇವಿ, ಪುಣ್ಯ ಮಾಡೇವಿ ಅಂತ ಕರಿತೇವೆ ನಾವು, ಹೌದ್ರೆ? ಈ ಜೀವಿಗಳನ್ನುಳ್ಳ ಏಕೈಕ ಗ್ರಹ, ಅದಕ್ಕೆ ಏನಂತಾರ ಗೊತ್ತನು? ಒಬ್ಬ ಕವಿ ವರ್ಣನೆ ಮಾಡ್ತಾನ, ಭೂಮಿಗೆ ಜೀವಿಗಳನ್ನು ಹೊತ್ತು ಸಾಗುವ ಜೀವಂತ ನೌಕೆ. ಬರ್ಕೋರಿ ಅದು ಶಬ್ದ. ನಾನು ಎಲ್ಲಿ ನೋಡಿಲ್ಲ, ಇದನ್ನ ಹೇಳ್ಕೊಂತ ಬಂದಿದ್ದಿದ ಜೀವಿಗಳನ್ನ ಹೊತ್ತು ಸಾಗುವ, ಜೀವಿಗಳನ್ನು ಹೊತ್ತು ಕನ್ನಡ ಬರಕ್ ಬರ್ತಿತ್ತಲ್ಲ, ಜೀವಿಗಳನ್ನ ಹೊತ್ತು ಸಾಗುವ ಅಂದ್ರೆ ನಡೀದ್ ಹಿಂಗ್ ಹೋಗುದು, ಸಾಗುವ ಜೀವಂತ ನೌಕೆ. ಜೀವಂತ ನೌಕೆ ಯಾವುದು ಅಂದ್ರೆ ಅದು ಭೂಮಿ. ನೋಡಿ, ಆಯ್ತು. ಇದು ನೌಕೆ ಐತಲ್ಲ, ಇದು ಶಿವಾನಂದ ಹಿಂಗಿರ್ತೈತೆ. ಇದು ಧ್ವಜಪಟ, ಇದು ನೌಕೆ. ಇದ್ರಾಗ ಅನೇಕ ಜೀವಿಗಳದಾವ. ಜೀವಿಗಳು ಇದು ಹೋಗುದು ಎಲ್ಲೇ? ಭೂಮಿ ಮೇಲಂತೂ ಅಲ್ಲ. ಎಲ್ಲಿ ಹೋಗಕ್ಕೆ ಸಾಕ್ತೈತಿ ಇದು? ನೀರಾಗ, ನೀರಿನೊಳಗೆ ಸಾಕ್ತೈತಿ. ನೀರಿನಾಗ ಹೋಗುವ ಹೆಂಗ್ ಕಾಣ್ತೈತಿ ಗೊತ್ತ? ನಾವು ದೂರದಿಂದ ದಂಡಿ ಮೇಲೆ ನಿಂತ್ಕೊಂಡು ನೋಡಿದ್ರ ನೌಕೆ ಕಾಣ್ತೈತಿ, ಅದ್ರೊಳಗೆ ಇದ್ದವ್ರು ಕಾಣ್ತೈತಿ. ಮುಂದಕ್ಕೆ ಹೋದಾಗ ಅದು ಕಾಣೋದು ಬಿಡ್ರಿ. ಇದು ಹೊಕ್ಕೈತಿ ಅಂದ್ರೆ ಜೀವಿಗಳನ್ನ ಹೊತ್ತು ಸಾಕ್ತೈತಿ. ಆ ಕಡೆ ಈ ಕಡೆ ನೀರೈತಿ. ಅದಕ್ಕ ನಾ ಇಲ್ಲಿ ಅದಕ್ಕೆ ಜೀವಂತ ನೌಕೆ ಅಂತಂದ್ರ ಖಾಲಿ ಹೋಗುದಿಲ್ಲ. ನೌಕೆ ಅನ್ನುವಂತ ಭೂಮಿದು ನೋಡ್ರಿ, ದುಂಡಗೈತಿ. ಭೂಮಿ ಗ್ರಹ ಇದು ಖಾಲಿ ಹೋಗುದಿಲ್ಲ, ಖಾಲಿ ಸುತ್ತುದಿಲ್ಲ. ಸೂರ್ಯನ ಸುತ್ತಲು ಏನ್ ಇಟ್ಕೊಂಡು ಸುತ್ತತಿ? ಜೀವಿಗಳನ್ನ ಹೊತ್ಕೊಂಡು, ತನ್ನ ಮೈ ಮೇಲೆ ಹೊತ್ಕೊಂಡು ಸಾಗುವ ಅಂದ್ರೆ ಚಲಿಸುವ ನೌಕೆಯ ಆಕಾರದಲ್ಲಿ. ಅದಕ್ಕೆ ಜೀವಂತ ನೌಕೆ ಅಂತ ಕರೀತಾರೆ. ಈ ಟೈಪ್ ಯಾವ ಗ್ರಹಗಳ ಮೇಲೂ ಇಲ್ಲ. ಮುಂದೊಂದು ದಿವಸ ನಾ ಹೇಳಿದ ಮಾತು ನೆನಪಾದ್ರ ಫೋನ್ ಮಾಡ್ರಿ, ಸರ್ಗಾರ ಹೇಳ್ರಿ, ಸರ್ ಹೇಳಿದ್ರ ಹಂಗ್ರಿ ಬೇರೆ ಗ್ರಹಗಳ ಮೇಲೂ ಅದಾವಂತ. ಇಲ್ಲಿ ಮಠ ಅಂತೂ ಇಲ್ಲ. ಇದು ಅರ್ಥ, ಹೌದ್ರೆ? ಯಾಕೆ ಅದಾವ ಅನ್ನೋದಕ್ಕೆ ಕಾರಣ ಇದೆ. ನೆಕ್ಸ್ಟ್ ಇಲ್ಲಿ ನಾವು ಇದನ್ನ ನೋಡ್ಕೊತೇವಲ್ಲ, ಯಾವ್ದ್ರಿ? ಇದ್ರ ಮ್ಯಾಲ ಇದು ಪದ್ರ ಹಾಕೊಂಡು ಬರ್ತಕ್ಕಂಥದ್ದು ಅಟ್ಮಾಸ್ಫಿಯರ್. ಅದ್ರ ಮ್ಯಾಲ ಮತ್ತೊಂದು ಪದ್ರ, ಅದ್ರ ಮ್ಯಾಲ ಮತ್ತೊಂದು ಪದ್ರ ಹಿಂಗ್ ಕಂಡು ಬರ್ತೈತಿ. ನೋಡ್ರಿ, ನಿಸರ್ಗದ ನಿಯಮ ಹೆಂಗೈತಿ ಅಂದ್ರ, ಇಲ್ಲೇ ಅನಿಲಗಳು ಮಾತ್ರ ಎಲ್ಲಿರ್ತಾವ ಅಂದ್ರ, ಭಾರವಾದ ಅನಿಲಗಳು ಮಾತ್ರ ಪರಿವರ್ತನ ಮಂಡಲ ಅಂತ ಕರಿತೀವಿ ನಾವು. ಪರಿವರ್ತನ ಮಂಡಲ. ಅದಕ್ಕೆ ಸ್ಟ್ರೆಟೋಸ್ಫಿಯರ್ ಅಂತ ಕರಿ, ಟ್ರೋಪೋಸ್ಫಿಯರ್ ಅಂತ ಕರೀತಾರ, ಹೌದ್ರಿ? ಟ್ರೋಪೋಸ್ಫಿಯರ್ ಇದು ಫಸ್ಟ್ ಇದ್ದಿದ್ದು, ಹೌದಲ್ಲ? ಕನ್ನಡದಾಗ ಪರಿವರ್ತನ ಮಂಡಲ ಅಂತ ಕರಿತೀವಿ ನಾವು. ಪರಿವರ್ತನ ಮಂಡಲ ಇದು ಹೆಸರು ಹೆಂಗೈತಿ ನೋಡ್ರಿ. ಇಲ್ಲೇ ಭಾರವಾದ ಅನಿಲಗಳು ಮಾತ್ರ ಅದಾವಂತ.
ಆ ಅನಿಲಗಳು ಇಷ್ಟ ಪರ್ಸೆಂಟೇಜ್ ಇರ್ಬೇಕಂತ ದೇವ್ರ ನಿರ್ಮಾಣ ಐತಿ ಅಂತ ನೋಡ್ರಿ. ಒಂದು 100ರಾಗ ಅನಿಲಗಳು ಅಂದ್ರ ಗ್ಯಾಸಿಯಸ್ ಮಟೀರಿಯಲ್ ಅಂತೇವ್ ನಾವು. ಗ್ಯಾಸಿಯಸ್ ಮಟೀರಿಯಲ್ಸ್ ಅನಿಲಗಳು ಎಲ್ಲಿದಾವ್ರಿ? ಈ ಮಂಡಲದೊಳಗ ಅದಾವ. ಅನಿಲಗಳು ಒಂದು 100% ಐತಿ ಅಂತ ತಿಕ್ಕೋರಿ. 100% ಒಳಗ ಆಮ್ಲಜನಕ ಇಷ್ಟ ಇರ್ಬೇಕು, ಇಂಗಾಲ ಡೈಆಕ್ಸೈಡ್ ಇಷ್ಟ ಇರ್ಬೇಕು, ಸಾರಜನಕ ಅದಕ್ಕೇನಂತಾರ, ಸಾರಜನಕ ಇಂಗ್ಲಿಷ್ನಾಗ ನೈಟ್ರೋಜನ್ ಇಷ್ಟ ಇರ್ಬೇಕು ಅಂತ ಹೇಳ್ತಾರ. ಓದಿರ್ನಿ ಇದನ್ನ? ಓದಿರಿ? ಎಷ್ಟು 21%. ಎರಡು ಕೂಡಿಸಿದ್ರೆ ಎಷ್ಟಾತ? ಅದನ್ನ ಹೇಳಕ್ ಕೊಟ್ಟಿದ್ದೆ ನಾನು. ಅನಿಲದೊಳಗ ಇದು ಅತಿ ಹೆಚ್ಚಿಗೆ ಇರುದು ಸಾರಜನಕ. ಇನ್ನು ನಮಗ ಸಂಬಂಧಪಡ್ತೈತಿ ಇದು. ಸಾರಜನಕ ಇರೋದು 78% ಇದು. ಹೌದಾ? 78% ಅಂದ್ರ ಆಮ್ಲಜನಕ ನಿಂತಿಲ್ಲ, ಆಕ್ಸಿಜನ್. ಆಮ್ಲಜನಕದ ಪ್ರಮಾಣ 21%. ಎರಡು ಕೂಡಿಸಿದ್ರೆ ಎಷ್ಟಾಗ್ತಿದೆ? ಇಲ್ಲೇ 99. ಇನ್ನು 1% ಏನೈತಲ್ಲ, ಇತರೆ ಅನಿಲಗಳು 1% ಅದಾವು. ಇದು ಮಾತಾಡ್ಕೊಂಡು, ಎರಡು ಕೂಡಿ ಮಾತಾಡ್ಕೊಂಡು ನೀನ್ ಈ ಬಾ ನಾ ಇಲ್ಲಿ ಬರ್ತೇನೆ ಅಂದ್ರ ಮುಗ್ದ ಹೋತ್ ನೋಡ್ರಿ. ನಿಸರ್ಗದ ನಿಯಮ ಹೆಂಗೈತಿ? ಸ್ವಾಭಾವಿಕವಾಗಿ ಇದಿಷ್ಟ ಇರ್ಬೇಕಂತ ಯಾರು ಕಂಟ್ರೋಲ್ ಮಾಡ್ತಾರ ಅಲ್ಲಿ ಬಟನ್? ವಾಯುಮಂಡಲದೊಳಗ 21% ಅಂತ ಇರ್ಬೇಕಂತ ಎಲ್ಲಿ ಐತಿ? ಯಾರು ಮಾಡ್ತಾರ? ನೈಸರ್ಗಿಕ ಕ್ರಿಯೆ. ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ದ, ಹೇಳಿ ನೋಡ್ರಿ ಶಬ್ದ, ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ದ ಮ್ಯಾನ್, ಇಟ್ ಈಸ್ ಫಾರ್ಮ್ಡ್ ಬೈ ದ ನೇಚರ್. ನೋಡ್ರಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತೈತೆ ಅಂದ್ರೆ ಅದಕ್ಕೆ ಕಾಣದ ಕೈ ಶಕ್ತಿ ಯಾವ್ದು ಅಂದ್ರೆ ಅದನ್ನ ನಾವೇನಂತೀವಿ? ದೇವರು. ಒಂದು ಶಕ್ತಿ ಐತಿಪ್ಪ, ನಿಸರ್ಗಕ್ಕೆ ಒಂದು ಶಕ್ತಿ ಐತಿ. ಅದೇ ಇದನ್ನ ಕುತ್ಕೊಂಡು ಮಾಡೋರು ಯಾರ್ರಿ? ಎಲ್ಲಾ ಗ್ಯಾಸಸ್ ಇರ್ತದಲ್ಲ, ಎಲ್ಲಾ ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಈ 1% ಒಳಗ ಅದು ಎಷ್ಟು? 30% ಐತಿ. ಕಾರ್ಬನ್ ಡೈಆಕ್ಸೈಡ್ ಭಾಳ 30%, ಅದು ಬಹಳ ಕಡಿಮೆ ಐತಿ. ಇಲ್ಲ ಐತಿ, ನಾ ಬರ್ದೇನೆ ಬುಕ್ ತಂದೇನೆ ಅದನ್ನ. ಅದ್ರಾಗ ಅದೆಷ್ಟು ಪರ್ಸೆಂಟ್ ಅಂತ ತಂದೇನಿ. ಅವೆಲ್ಲವು 1%ಕ್ಕಿಂತ ಕಡಿಮೆ ಅದಾವು. ಅಕಸ್ಮಾತ್ ನಾನು ಇಷ್ಟ ಹಾಕಿರ್ಬೇಕು, ಸಿಟ್ಟು ಮಾಡ್ಕೊಂಡು ಇಲ್ಲೇ ಹಾಕೊಂಡಿರ್ಬೇಕು, ಇಷ್ಟ ಹಾಕಿರ್ಬೇಕು, ನಾನು ಬೆಳಿಬೇಕಂತ ಅಕಸ್ಮಾತ್ ಬೆಳ್ಯಾಕ್ ಹೋದ್ರ ವಾಯುಮಂಡಲದಲ್ಲಿ ಅಸ್ವಸ್ಥ ಆಕತಿ, ಜೀವಿಗಳಲ್ಲಿ ಅನೇಕ ವೈಪರೀತ್ಯ ಉಂಟಾಕತಿ. ಅದು ಅಷ್ಟೇ ಇರ್ಬೇಕು, ಇದಿಷ್ಟ ಇರ್ಬೇಕು. ಕಾರ್ಬನ್ ಡೈಆಕ್ಸೈಡ್ ಲೆಸ್ ಐತಲ್ಲ, ಇದೇನಾರ ಹೈಯೆಸ್ಟ್ ಆದ್ರ, ಇದು ಏನಾರ 1% ರೀಚ್ ಆದ್ರ ವಿಷಾನಿಲಗಳು ಪರ್ವತಗಳ ಹಿಮಾಲಯಕ್ಕೆ ಅದು ನೀರು ಹರಿತಂತಂದ್ರ ಉಷ್ಣತೆ ಹೆಚ್ಚಿಗೆ ಆಕತಿ. ಭಾರತ ದೇಶದ ಜಗತ್ತಿನ ಅರ್ಧ ದೇಶಗಳ ನೀರು. ಹೌದು, ಆ ಅರ್ಧ ದೇಶದೊಳಗ ಫಸ್ಟ್ ನಮ್ಮ ಕರ್ನಾಟಕಕ್ಕ ಮಂಗಳೂರು ಪಾಳೆ ಫಸ್ಟ್ ಐತಿ. ಮಂಗಳೂರು ಫಸ್ಟ್ ಮಂಗಳೂರು ಇದಿದ್ರೆ. ಈಗ ನಿಮಗ ಗಾಡಿ ಮಾಡ್ರಲ್ಲ, ಯಾಕ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡ್ರಲ್ಲ? ಈ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗಬಾರ್ದಕ್ಕ ಮಾಡಿದ್ದದು. ಯಾಕ? ಎಲೆಕ್ಟ್ರಿಕಲ್ ಟ್ರೈನ್ ಬಂದೈತಿ, ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಾವ. ಕಾರಣ our duty is to, we should not create the carbon dioxide. The most of the manual power hands are going to what they are going to generating the carbon dioxide. That's what only the Prime Minister has taken his own decision by passing in the parliament. It should not cross the limit of that carbon dioxide. ಆ ಕಾರಣಕ್ಕೆ ಅದನ್ನ ಮಾಡ್ಕೊಂಡಿದ್ದಾರೆ. ಇಲ್ಲೇನಾಕತಿ ಅಂದ್ರ, ಮೊದಲ ಮನುಷ್ಯ ಇಲ್ದಾಗ ಮನುಷ್ಯ ಬುದ್ಧಿಮಟ್ಟ ಇಲ್ದಾಗ ನಿಸರ್ಗ ಸೌಂದರ್ಯವಾಗಿತ್ತು. ಮನ್ಯಾಗ ಯಜಮಾನ್ರು ಇರ್ತಾರ ನೋಡ್ರಿ, 60, 70, 80, 90 ವರ್ಷ ಆದ್ರ ಮುದುಕಿ ಇರ್ತಾರಲ್ಲ, ಅಮ್ಮ ಅಜ್ಜ ಇರ್ತಾರಲ್ಲ, ಅವ್ರನ್ನ ಕೇಳಿದ್ರ ಏನ್ ನಿಮ್ ಕಾಲು ಮರಾಯ ಕೆಟ್ಟ ಹೋತೆಲ್ಲ ಕಾಲು,
ಎಲ್ಲಿಯೂ ಶುದ್ಧ ಗಾಳಿ ಸಿಗಂಗಿಲ್ಲ, ಶುದ್ಧ ನೀರು ಸಿಗಂಗಿಲ್ಲ, ಶುದ್ಧ ಆಹಾರ ಸಿಗಂಗಿಲ್ಲ. ನಮ್ಮ ಕಾಲ ಭಾರಿ ಅವಾಗ ತಿನ್ನೋ ಆಹಾರ ಜೋಳ ರಾಗಿ ಸಜ್ಜಿ ಚಲೋ ಇತ್ತು ಅಂತಾರಿಲ್ಲ. ನಾ ಅದನ್ನ ಹೇಳಕತ್ತಿಲ್ಲ, ಅವ್ರೇನು ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ಅವರು ಅದು ನಿಜ. ಅವಾಗಿನ ಕಾಲದಲ್ಲಿರುವ ವಾಯುಮಂಡಲದಲ್ಲಿನ ಆಮ್ಲಜನಕ ಶುದ್ಧವಾಗಿ ಎಲ್ಲರಿಗೂ ಸಿಕ್ತಿತ್ತು. ಅದಕ್ಕೇನು ರೊಕ್ಕಿಲ್ಲ, ಯಾರು ರೊಕ್ಕ ಕೊಟ್ಟು ಉಸಿರಾಡ್ತೀವಿ ನಾವು? ಹಂಗಾರ ಮುಗ್ದೋಗಿದ್ದು ಕತ್ತಿ ಕಟ್ಟೆ ಹೋಗಿತ್ತು ನಮ್ದು, ಎಲ್ಲಾರ್ಗೂ ರೊಕ್ಕ ಕೊಡ್ಬೇಕಾಯ್ತು. ಈಗ ನೀರು ಫ್ರೀ ಇತ್ತಿತ್ತು ಅವಾಗ, ಈಗ ನೀರಿಗೂ ರೊಕ್ಕ ಕೊಡತ್ತೇವ ನಾವು. ಮುಂದೆ ಅದಕ್ಕೂ ಮಾಡಿದ್ರೆ ನೀ ಇಷ್ಟ ಉಸಿರಾಡಿಸ್ತಿ, ನೀ ಇಟ್ಟು ಕೊಡೋ ರೊಕ್ಕ ಅಂತ ಬಂತ ಮುಂದಿನ ಕಾಲದಾಗ. ಅದೇನೈತೆ ಗೊತ್ತಿಲ್ಲ ಮುಂದೆ ನಿಮ್ಮ ಜನರೇಷನ್. ಇಲ್ಲಿ ಏನೈತೆ ನಾ ಹೇಳಕ್ ಕೊಟ್ಟೇನೆ ಅಂದ್ರೆ, ಅವಾಗ ಅವ್ರು ಹೇಳುದು, ಅಜ್ಜ ಹೇಳೋದು ಏನಂತಾನ, ಅವಾಗ ಭಾಳ ಚಲೋ ಐತಪ್ಪ, ಭಾಳ ದಷ್ಟಮುಷ್ಟ ಆಗಿದ್ದು ಭಾಳ. ಈಗ ನಿಮ್ದು ಕಾಲದಾಗ ಕೆಟ್ಟಬಿಟ್ಟೈತಿ. ಏನ್ ಕೆಟ್ಟೈತಿ ಅಂತ ಹೇಳ್ತಾರ ಅವ್ರು? ಹವಾಮಾನ ಅಲ್ಲ, ಆಮ್ಲಜನಕನ ಸರಿ, ವಾಯು ಶುದ್ಧ ಗಾಳಿ ಸಿಗುದಿಲ್ಲ, ಶುದ್ಧ ನೀರು ಸಿಗುದಿಲ್ಲ ಅಂತಾರ, ಶುದ್ಧ ಆಹಾರ ಸಿಗುದಿಲ್ಲ, ಎಲ್ಲ ಕಲಬೆರಕೆ. ಎದ್ರಾಗಿಲ್ಲ ಅನ್ನಂಗಿಲ್ರಿ, ಎಲ್ಲದ್ರೊಳಗು ಎಲ್ಲ ಆಹಾರ ಧಾನ್ಯಗಳದ. ಒಂದಲ್ಲ ಎರಡಲ್ಲ 108 ರೀತಿಯೊಳಗ ಆಹಾರವನ್ನ ಬೇರೆ ಬೇರೆ ರೂಪದಲ್ಲಿ ನಾವು ಸೇವನೆ ಮಾಡ್ತೇವಲ್ಲ, ಯಾವುದು 100% ಶುದ್ಧ ಇಲ್ಲ. ಅವ ಅದಕ್ಕೆ ಅಜ್ಜ ಏನಂತಾನ, ನಿಮ್ದು ಗತಿ ಭಾಳ ಕೆಟ್ಟ ಐತಪ್ಪ, ಮುಂದೆ ದಿನಮಾನಗಳು ಕೆಟ್ಟದಾವು, ನಾವೇನೋ ಕಣ್ಣು ಮುಚ್ಕೊಂಡು ಹೋಗ್ತೀವಿ, ನೀವು ಪ್ರತಿಯೊಂದು ಮಿನಿಟು ಭವಿಷ್ಯತ್ತಿನಲ್ಲಿ ನೀವು ಇರುವುದಕ್ಕೆ ಹೋರಾಟ ಮಾಡ್ಕೊಂಡು ಬದುಕ್ಬೇಕು ಅಂತ ಹೇಳ್ತಾರ. ಖರೇನದು? ಯಾಕೆ ಹಂಗಾಗೈತಿ ಹೇಳ್ರಿ? ನೀವು ಆ ಮನುಷ್ಯ ವೈಜ್ಞಾನಿಕವಾಗಿ ಬೆಳ್ಕೊಂತ ಹೊಂಟನಲ್ಲ, ಮಿತ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಯಾವುದು ಏನಿಲ್ಲ. ನಿಸರ್ಗವನ್ನ ತನ್ನಟಕ್ಕೆ ತಾನ ಬಿಟ್ರ ತಾನ ಶುದ್ಧ ಮಾಡ್ಕೊತಂತದ. ಆದ್ರೆ ಇವ ಏನಿದಲ್ಲ ಮನುಷ್ಯ, ಅತಿಯಾದ ವೈಜ್ಞಾನಿಕತೆ ಬೆಳವಣಿಗೆಯಿಂದ ಏನ್ ಮಾಡ್ಯಾನ, ಗಿಡ ಮರಗಳನ್ನ ಕಡದ. ಅಲ್ಲೇನಾತ್ರಿ? ಹೋತು, ಶುದ್ಧ ವಾಯು ಇಲ್ಲ. ಆಮೇಲೆ ನೀರು, ಮ್ಯಾಲಿಂದಂತೂ ನೀರು ಕುಡಿಯಾಕ ಬರಂಗಿಲ್ಲ ನೋಡ್ರಿ. ಅವ ಅಜ್ಜ ಹೇಳ್ತಾನಲ್ಲ, ನಾವ್ ಹೊಲಕ್ಕೆ ಹೋಗುವಾಗ ಏನ್ರ ಕೈಯಾಗ ಒಂದ್ ರೊಟ್ಟಿ ಇಟ್ಕೊಂಡು ತಿನ್ಕೋತ ಹೋಗಿದ್ನಿ. ಎಲ್ಲಿ ಮಠ? ಹೊಲಕ್ಕೆ ಹೋಗಿ ಹೊಡೆದ ಒಂದ್ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋಗಿ ಹೊಡೆದಂಗ ಕೈಯಾಗ ರೊಟ್ಟಿ ಮುಗಿತಿತ್ತು. ಆಜು ಬಾಜು ಹಿಂಗ್ ನೋಡ್ತಿದ್ದೆ, ಎಲ್ಲರ ಗುಂಡಿ, ಹೊಲದ ಬದುವು ಅಂದ್ರೆ ಗೊತ್ತಕತ್ಯ, ಅಲ್ಲಿ ನೀರ್ ಇರ್ತಿದ್ವಲ್ಲ, ಅವನ್ನ ಹಿಂಗ್ ಕೆರಿ ಹೊಡೆದು ನೀರ್ ಕುಡಿತಿದ್ಯ, ಹೊಲಕ್ಕೆ ಹೋಗಿದ್ದೆ. ತತ್ರಾಣಿಗೆ ಅಟ್ಟ ಹೋಯ್ತಿದ್ದವ, ಅಲ್ಲೇ ತುಂಬ್ಕೊತಿದ್ದ, ಖಾಲಿ ಆದ್ರ ಹೊಡ್ಪನ ಹೋಯ್ತಿದ್ದ, ತುಂಬ್ಕೊತಿದ್ದ. ಸಂಜೆ ಮಠ ಕೆಲಸ ಮಾಡ್ತಿದ್ದ, ಅಲ್ಲೇ ಒಮ್ಮೆ ಕೈ ತೊಳೆದ, ಇಲ್ಲಂದ್ರ ಅದ ಮಣ್ಣು ಗೈಲಿ ಅಂದ್ರೆ ರೊಟ್ಟಿ ತಿಂತಿದ್ದ. ಏನಾರ ಹಾಕಿತ್ತ ನಾವು ಆರಾಮಿದ್ದ. ಈಗ ಹಂಗ ಮಾಡ್ರಿ, ಹೊಲದ ಬದುನ್ಯಾಗ ಇದ್ದಿದ್ ನೀರು ಅಕಸ್ಮಾತ್ ಹಿಂಗ್ ಕೆರಿ ಹೊಡೆದ್ ಕುಡಿದ್ರ ಮುಂದೆ ಅವನ್ ಹೊಲಕ್ಕೆ ಹೋಗುದಿಲ್ಲ, ಅವ ನಡುದಾರ್ಯಾಗ ಸತ್ತೋಕಾನ. ಯಾಕೆ ಹೇಳ್ರಿ? ಆ ನೀರು ಅಶುದ್ಧ, ಶುದ್ಧವಾದ ನೀರಲ್ಲದ, ಕುಡಿಯುವುದಕ್ಕೆ ಯೋಗ್ಯವಲ್ಲ. ಯಾಕಂದ್ರೆ ಹಿಂದಿನ ದಿವಸ ಅದು ಬಾಜು ಹೊಲ್ದವ ಯಾವ್ದು ಇನ್ಸೆಕ್ಟಿಸೈಡ್ಸ್ ಅಂಡ್ ಪೆಸ್ಟಿಸೈಡ್ಸ್ ಅಂತ ಕರಿತೀವಿ ನಾವು, ಕ್ರಿಮಿನಾಶಕ ಸಿಂಪರಣೆ ಮಾಡಿರ್ತಾನ. ಯಾವ್ದ್ರ ಮೇಲೆ? ಬೆಳೆಗಳ ಮೇಲೆ ಪರ್ರ ಅಂತ ಹಿಂಗ್ ಹೊಡಿತಾನೆ, ಪಂಪ್ ಹಿಂದ್ ಹಿಡ್ಕೊಂಡು ಹಿಂಗ್ ಹೊಡಿತಾನೆ, ಹೊಡೆದು ಗಿಡಕ್ಕೆ ಹೊಡಿತಾನೆ. ಹೊಡಿಲಿಲ್ಲ ಅಂದ್ರೆ ಅವು ಬೀಳಿದಿಲ್ಲ. ನೋಡ್ರಿ ಎಷ್ಟು ಬದಲಾವಣೆ ಆಗೈತಿ. ಹೊಡಿಲಿಲ್ಲ ಅಂದ್ರ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಅವು ಬೀಳಿದಿಲ್ಲ. ಅದಕ್ಕೆ ಹೊಡೆದು ಹೋಗುವಾಗ ಏನ್ ಮಾಡ್ತಾನಂದ್ರ ಆ ಪೈಪು ಕೈ ಗುಡೆ ಎಲ್ಲ ಆ ಹೊಲದ ಬದುನಾಗ ಸ್ಟಾಕ್ ಆಗಿರ್ತಕ್ಕಂಥ ನೀರು ತೊಳೆದು ಹೋದ. ನೀವು ಮುಂಜಾನೆ ಬಂದು ಕೈಯಾಗ ರೊಟ್ಟಿ ಹಿಡ್ಕೊಂಡ್ ಬಂದ, ಅಲ್ಲಿಗೆ ಬರೋದಕ್ಕೆ ರೊಟ್ಟಿ ಮುಗಿತು, ತೆರಿ ಹೊಡೆದು ಕುಡ್ದಂದ್ರ ಆ ನೀರ್ ಏನಾಗಿರ್ತೈತಿ? ಕಲುಷಿತ, ಪಾಯ್ಸನ್. ಇಟ್ ಇಸ್ ಕನ್ವರ್ಟೆಡ್ ಟು ದ ಪಾಯ್ಸನ್. ದ ವಾಟರ್ ಇಟ್ ಇಸ್ ನಾಟ್ ಪ್ಯೂರ್. ಅದು ಶುದ್ಧ ಇರೋದಿಲ್ಲ. ಅವಾಗ ಏನಾಕೈತಿ? ಅವ ಅಸ್ತ ಸಾವು ಉಂಟಾಕೈತಿ. ಅದಕ್ಕೆ ಏನಾಗೈತಿ? ನೀರು ಅಶುದ್ಧ, ಗಾಳಿ ಅಶುದ್ಧ. ಗಾಳಿ ಅಶುದ್ಧ ಆಗೋದಕ್ಕೆ ಕಾರಣ ಮನುಷ್ಯ ಗಿಡಗಳನ್ನು ಕಡ್ಕೊಂತ ಹೊಂಟಾನ. ಭಾರತದಲ್ಲಿ ಇವ ಹೆಚ್ಚಿಗೆ ಆಗ್ಯಾವ. ಯಾಕಂದ್ರೆ ಒಂದು ಕಾಲದಲ್ಲಿ ಹೆಂಗಿರ್ಬೇಕಂದ್ರೆ ಮೊದಲಿನ ವಾತಾವರಣ ಚಲೋ ಇತ್ತು, ಮೊದ್ಲಿನ ಮನುಷ್ಯನ ಚಲೋ. ಇನ್ನೊಂದು ತೋತಾನೆ ಇನ್ನೊಂದ್ ಸ್ವಲ್ಪ ಹಂಗೇನ್ ಇದ್ದಾಗ ಹೇಳ. ಬೇಸರ ಅಲ್ಲಲ್ಲ. ಮೊದ್ಲಿನ ಕಾಲನ ಚಲೋ ಅನ್ನೋದಕ್ಕೆ ಕಾರಣ ಏನ್ರಿ? ನಿಸರ್ಗಕ್ಕ ಸ್ವಾತಂತ್ರ್ಯ ಇತ್ತು. ತಂದೇನ್ರ ಅಸ್ತವ್ಯಸ್ತ ಆಗಿತ್ತ ತಾನ ಏನ್ ಮಾಡ್ಕೊತಿತ್ತು?
ಸರಿ ಮಾಡ್ಕೊಂತಿತ್ತು. ಯಾವಾಗ ಏನಾಗೈತಿ ಈಗ, ಕೇಳ್ರಿ ಇಲ್ಲಿ ಅವ್ರು ಹೋದ್ರಂತ ಮಾತಾಡ್ಬೇಡ್ರಿ. ಏನಾಗೈತಿ, ಮನುಷ್ಯನ ವೈಜ್ಞಾನಿಕತೆ ಬೆಳವಣಿಗೆಯಿಂದಾಗಿ ಎಲ್ಲವೂ ಅತಿಯಾದ ಪ್ರಮಾಣದೊಳಗೆ ಉಪಯೋಗ. ಅದಕ್ಕ ಸ್ವಾಭಾವಿಕ ಸಸ್ಯವರ್ಗಗಳಂದ್ರ ಕಾಡು ಏನಾಗೈತ್ರಿ, ಕಡ್ಕೋಂತ ಹೊಂಟ. ಕಾಡು ಕಡ್ಕೋಂತ ಹೊಂಟಿರೋದ್ರಿಂದ ವಾತಾವರಣ ವ್ಯತ್ಯಾಸ, ಹೌದ್ರಿ. ಆಮೇಲೆ ಇಷ್ಟ ಪ್ರಮಾಣದಲ್ಲಿ ಆಮ್ಲಜನಕ ಇರ್ಬೇಕಂತ ಐತಿ. ಆಮ್ಲಜನಕವನ್ನು ಉತ್ಪತ್ತಿ ಮಾಡುವ ಸ್ವಾಭಾವಿಕ ಸಸ್ಯವರ್ಗಗಳ ಅರಣ್ಯ ಸಂಪತ್ತನ ಹಾಳಾಗೋಗೈತಿ. ಎಲ್ಲಿ ಹೋಯ್ತು ಅರಣ್ಯ? ಅರಣ್ಯಕ್ಕೆ ಹೋಗಿ ಹಿಂಗ್ ಮೈಕ್ ಹಿಡ್ದು, ಅರಣ್ಯ ಅಂದ್ರೆ ಒಂದೇ ಗಿಡ ಇರೋದಿಲ್ಲ, ದಟ್ಟವಾದ ಕಾಡು ಇರ್ತೈತಿ, ಬಳ್ಳಿ ಇರ್ತೈತಿ, ಗಿಡಗಳಿರ್ತಾವು, ಆಮೇಲೆ ಹುಲ್ಲು ಬೆಳೆದಿರ್ತೈತಿ, ವೈವಿಧ್ಯಮಯವಾದ ಸಸ್ಯವರ್ಗ ಇರ್ತಾವ. ಅದಕ್ಕೆ ಹೋಗಿ ಮೈಕ್ ಹಿಡಿದ್ರಿ ಅಂತ ಕೊಯ್ಂಗ. ಕಾಡು ನಿನ್ನ ಪರಿಸ್ಥಿತಿ ಏನಾಗಿದೆ ಹೇಳಾಕ್ ಆಗೋದಿಲ್ರಿ. ಮೊದಲು ಎಲ್ಲಿದ್ನಿ ಗೊತ್ತೇನ್ರಿ, ನಾನು ಇಲ್ಲಿಂದ 10 ಕಿಲೋಮೀಟರ್ ಮುಂದಿದ್ದೆ, ಮತ್ತೆ ಇಲ್ಲಿ ಯಾಕೆ ಬಂದಿ? ಸುಮ್ಮನೆ ಇರ್ಬೇಕಲ್ರಿ ಮನುಷ್ಯ. ಕಡದು ನನ್ಕಿಂತ ಮುಂದಿದ್ದಾರೆಲ್ಲ ಹೋದ್ರಿ. ಎಲ್ಲಿ ಹೋದ್ರ? ಕಡದ ಅವ ಮನಿ ಕಟ್ಟಾಕ್ ಚಲೋ ಮಾಡಿದ. ರೀಪೂರ್ ಆಫ್ಟರ್ ತೊಲಿ ಅಂತೇವಲ್ಲ, ಅದನ್ನ ಕುರ್ಚೆ ಡೆಸ್ಕ್ ಹೋದು, ಗಿಡ ಎಲ್ಲ ಉಳ್ಳಿ ಹೋದು. ಯಾರಿಂದ? ಮನುಷ್ಯ. ಈಗ ನಾ ಇಲ್ಲಿ ಬಂದು ನಿಂತೇನ್ರಿ, ಇವತ್ತು ಹೋಗ್ತಾನೆ ನಾಳೆ ಹೋಗ್ತಾನೆ ಗೊತ್ತಿಲ್ಲ, ಮನುಷ್ಯ ಬರ್ತಾನ. ಹಿಂಗ ಕಡ್ಕೊಂತ ಹೋದ್ರ ಕಾಡು ನಾಶ ಆಕ್ಕೊಂತ ಹೋತು. ಕಾಡು ನಾಶ ಆಕ್ಕೊಂತ ಹೋಗೋದ್ರಿಂದ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವ ಅತಿ ಅಮೂಲ್ಯವಾದ ಸ್ವಾಭಾವಿಕ ಸಸ್ಯವರ್ಗಗಳ ಹಿಂಜರ್ಕೊಂತ ಹೋತು. ಇದು ವಿನಾಶ. ಅದಷ್ಟಕ್ಕ ಆಮ್ಲಜನಕ ಒಂದು ಕಷ್ಟ ಅಲ್ಲದ ಸ್ವಾಭಾವಿಕ ಸಸ್ಯವರ್ಗಗಳು ಮತ್ತೆ ಅದಕ್ಕೆ ಉಪಯೋಗ ಅದಾವು. ಆತ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಐತಿ. ನೀನು ಮೊನ್ನೆ ಎಂಕರಿಂಗ್ ಮಾಡೋದಕ್ಕೆ ನೀನಲ್ಲವ ಅದಲ್ಲ, ಹೊತ್ತು ಭೇಟಿಯಾಗಿ ಅನುಸರಿದ್ದಂಗದಿ ಅಂತ ಅನ್ಲಿಲ್ಲ ನಾನು. ಕುಂಡು ಈಗ ಮಾತಾಡೋದಕ್ಕೆ ಗೊತ್ತಾತ ನಂಗೆ, ದನಿಗೆ ವ್ಯತ್ಯಾಸ. ಅವು ಸ್ವಾಭಾವಿಕ ಸಸ್ಯವರ್ಗಗಳು ಇಲ್ಲ ಅಂದ್ರ ಮಳೆ ಇಲ್ಲ. ಯಾಕ್ರಿ? ಸ್ವಾಭಾವಿಕ ಸಸ್ಯವರ್ಗಗಳಿಲ್ಲ ಅಂದ್ರೆ ನಮಗೂ ನಿಮಗೂ ಮಳೆ ಇಲ್ಲ. ಮಳೆ ಇಲ್ಲ, ಆಮ್ಲಜನಕದ ಉತ್ಪತ್ತಿ ಇಲ್ಲ, ವಾತಾವರಣದಲ್ಲಿ ಉಷ್ಣತೆಯನ್ನು ಸಮತೋಲನ ಮಾಡ್ತಕ್ಕಂಥವೆಲ್ಲ ಸ್ವಾಭಾವಿಕ ಸಸ್ಯವರ್ಗಕ್ಕ ಅತ್ಯಮೂಲ್ಯವಾದ ಕೊಡುಗೆಯನ್ನ ದೇವ್ರು ಕೊಟ್ಟ ನಮ್ಗ. ಅದು ಭೂಮಿ ಮೇಲೆ ಐತಿ. ಅದಕ್ಕ ಸ್ವಾಭಾವಿಕ ಸಸ್ಯವರ್ಗಗಳು ಹೋಗುವ ವಾಯುಮಂಡಲದಲ್ಲಿ ಹೋಗ್ತಕ್ಕಂಥ ಯಾವ್ಯಾವು ಮೋಡಗಳು, ಕ್ಲೌಡ್ಸ್, ಅವುಗಳಿಗೆ ತಂಪನ್ನು ಕೊಡೋದ್ರಿಂದ ಮುಂದೆ ದಾಟೆ ಹೋಗುದಿಲ್ಲ, ಅರಣ್ಯವನ್ನು ದಾಟೆ ಹೋಗುದಿಲ್ಲ. ಅವು ಅರಣ್ಯದೊಳಗ ಏನಕ್ಕ ಅಂದ್ರೆ ಎವಾಪರೇಷನ್, precipitation, condensation, clouds formation, and then it is converted to the rainfall. ಅದು ರೈನ್ಫಾಲ್, ಮಳೆ ಆಗುದ ತಂಪನ್ನು ಒದಗಿಸುವ ಅರಣ್ಯದ ಮೇಲೆ. ಅದಕ್ಕೆ ಇವತ್ತಿನ ದಿವಸ ಅದನ್ನೇನ್ರ ಇರ್ಲಿ, ಭಾರತದ ಪದ್ಧತಿ ಇಲ್ಲಿ ಇದ್ರಾಗ ಹೋದ್ರೆ, ಭಾರತ ಅನ್ನೋದೇನೈತಲ್ಲ ಎಲ್ಲಾ ಸೌಂದರ್ಯಯುಕ್ತವಾದ ನಾಡು, ಎಲ್ಲಾ ತರದ ಅರಣ್ಯಗಳದಾವು, ಎಲ್ಲಾ ತರದ ಸಸ್ಯವರ್ಗಗಳದಾವು, ಎಲ್ಲಾ ತರದ ಸಂಪತ್ತನ್ನು ಒಳಗೊಂಡತಿ, ಎಲ್ಲಾ ತರದ ಮಾನವನನ್ನು ಒಳಗೊಂಡತಿ. ಅದಕ್ಕ ಭಾರತಕ್ಕೆ ಏನಂತ ಕರಿತಾರೆ ಹೇಳ್ರಿ? ಭಾರತವು ಎಲ್ಲ ಬಗೆಯ ಜನರಂದ್ರೆ ಒಂದೇ ಟೈಪ್ ಇಲ್ಲ, ವಿವಿಧ ಎತ್ತರ, ವಿವಿಧ ಬಣ್ಣ. ನಮ್ಮಂಗ ನಿಮ್ ಬಣ್ಣ ಇಲ್ಲ, ನಿಮ್ಮಂಗ ನನ್ನ ಬಣ್ಣ ಇಲ್ಲ. ಕರ್ನಾಟಕದಾಗ ಒಂದೈತಿ ಅಂತ ತಿಳ್ಕೋರಿ, ಬಿಟ್ಟು ತಮಿಳ್ನಾಡಿಗೆ ಹೋಗ್ರಿ, ಜಮ್ಮು ಕಾಶ್ಮೀರ್ಗೆ ಹೋಗ್ರಿ, ಕೆಪಾಗ ಎಪ್ಪಲ್ ಇದ್ದಾನೆ. ಕೇರಳ, ತಮಿಳ್ನಾಡು ಹೋಗ್ರಿ ಬ್ಯಾರೆ, ಹೌದಾ? ಪಂಜಾಬ್ ಹರಿಯಾಣಕ್ಕೆ ಹೋಗ್ರಿ ಬ್ಯಾರೆ, ಅವ್ರ ಆಡು ಭಾಷೆ ಬ್ಯಾರೆ, ಆಚರಣೆ ಬ್ಯಾರೆ, ವಿಚಾರಗಳು ಬ್ಯಾರೆ, ಹೌದ್ರೆ? ತಿನ್ನೋ ಆಹಾರ ಬ್ಯಾರೆ ಅಂದ್ರೂ ಪದ್ಧತಿ ಬೇರೆ, ತಿನ್ನೋ ಆಹಾರ ಪದ್ಧತಿ ಬೇರೆ. ನಾವು ರೊಟ್ಟಿ ಮುರ್ಕೊಂಡು ತಿಂತೇವೆ. ಈ ತಮಿಳ್ನಾಡಿನ ಅಕಸ್ಮಾತ್ ನಿಮ್ ಮುಂದೆ ಬಂದು ಕುಂತು ಉಣ್ಣಾಕತ್ತಿದ್ದ ಅಂತ ತಿಕ್ಕೋರಿ, 8 ದಿವ್ಸ ಉಣ್ಣೋದಿಲ್ಲ ನೀವು. ಆಂಧ್ರದಾರ, ತಮಿಳ್ನಾಡಿನಾರ ದೊಡ್ಡ ತಾಟ್ರಿ, ತಾಟಕ್ಕೆ ಯಾಕೆ ಹೊಯ್ಕಂತೀರಿ? ಪ್ಲೇಟ್ ಅದ, ಪ್ಲೇಟನ್ನ ಬಳಸ್ಕೊಂತೇವಿಲ್ಲ, ಪ್ಲೇಟ್ನ್ಯಾಗ ಹಾಕೊಂಡು ನಾವು ಉಣ್ತೇವಿ. ಅವರು ರೊಟ್ಟಿಕ್ಕಿಂತ ಚಪಾತಿಕ್ಕಿಂತ ಏನ್ ತಿಂತಾರ? ಅನ್ನ ಸಾರು ಬಾಳ. ಆಂಧ್ರ, ತಮಿಳ್ನಾಡು
ನಾ ಪದ್ಧತಿ ಹೇಳತ್ತೀನಿ. ಅನ್ನ ಹಾಕ್ಕೊಂಡು ಅದ್ರ ಮ್ಯಾಗ ಸಾರು, ಒಂದು ಡಬ್ರಿ ಸಾರು ಸುರುವಿ ಹಿಂಗೆ ಮಾಡ್ತಾರೆ. ಹಿಂಗೆ ತಿಂತಾರೆ ಹಿಂಗ ನೋಡ್ರಿಲ್ಲ ನನ್ನ ಕೈ ಮಾಡಿ ಮಾಡಿ ಏನ್ ಮಾಡ್ತಾರೆ, ಅದನ್ನ ಹಿಚ್ಕೋದನ್ನ ನೋಡಿದ್ರೆ ನಾವು ಎದ್ದು ಹೊಡಿಕಿರಿ ನೀವು. ಯಾರು ಆಂಧ್ರ ತಮಿಳ್ನಾಡು ಹಿಂಗ. ಆಮೇಲೆ ಅಷ್ಟ ಮುಗಿಲಿಲ್ಲ, ಅದ ತಿನ್ಬೇಕಲ್ಲ ಹಿಂಗ ಹಾಕ್ಕೋತಾರ. ಮತ್ತೆ ಇಲ್ಲಿ ಎತ್ತಿರ್ತಲ್ಲ ಹಿಂಗ ಹಾಕ್ಕೋತಾರ. ಯಾವತ್ತಾರ ನೀವು ತಿಂತೀರಿ ನಂಗ? ಈಗಂತೂ ಕೈಲಿ ತಿನ್ನೋರ ಕಡಿಮೆ ಆಗ್ಯಾರ. ಒಂದು ಚಮಚ ಹಿಡಿತಾರೆ, ಇನ್ನೊಂದು ಚಮಚದ ಹರ್ಕೊಂತಾರೆ. ಅದು ಎಲ್ಲರ ಯಾಕೆ ಸುಚ್ಚಲಿ ತಿಂತಾರ. ನಾವೆಲ್ಲ ಹೆಂಗ್ ಮಾಡ್ತಿದ್ನಂದ್ರ ತುತ್ತು ಹರಿದು ಅದರ ಪಲ್ಯ ಹಚ್ಕೊಂಡು ತಿಂತಿದ್ವಿ. ಏನಾತಿಲ್ಲೇ ಆಹಾರ ಪದ್ಧತಿಯ ಸೇವನೆಯಲ್ಲಿ ಬದಲಾವಣೆ, ಚೇಂಜ್ ಎಲ್ಲೇ ಭಾರತದಲ್ಲಿನ. ಹೌದಾ? ಒಂದು ರಾಷ್ಟ್ರ, ಒಂದು ಖಂಡದಲ್ಲಿ ಕಂಡು ಬರುವ ಅನೇಕ ರಾಷ್ಟ್ರಗಳ ಪದ್ಧತಿ ನಮ್ಮ ಭಾರತದಲ್ಲಿ ಐತಿ. ಧರ್ಮ ಆಚರಣೆ, ನಿಮ್ದೊಂದು ಧರ್ಮ ನಮ್ದೊಂದು ಧರ್ಮ, ನಿಮ್ಮ ಆಚಾರ ವಿಚಾರಗಳು ಬೇರೆ. ನೀವು 5 ಭಾಷೆ ಮಾತಾಡ್ಬೋದು, ನಾ 2 ಭಾಷೆ ಮಾತಾಡ್ಬೋದು ಬೇರೆ. ಉಡುಗೆ ತೊಡುಗೆ, ನಾವು ಉಡ್ದ ಬೇರೆ, ಅವ್ರು ಉಡ್ದ ಬೇರೆ. ತಮಿಳ್ನಾಡಿನಾಗ ಬೇರೆ, ಆಂಧ್ರದಾಗ ಬೇರೆ. ಈ ಕಡೆ ಇಲ್ಲೇ ಇದಕ್ಕೆ ಹೋರಿ ನೀವು, ನಾಗಾಲ್ಯಾಂಡು, ಮಣಿಪುರ, ಸಿಕ್ಕಿಂ ಅದಾವಲ್ಲ, ಎಲ್ಲಿ ಬರ್ತಾವು? ಇಲ್ಲೇ ಅಲ್ಲಿ ತಡ್ರಿ. ನಾಗಾಲ್ಯಾಂಡು, ಸಿಕ್ಕಿಮು, ಅರುಣಾಚಲ ಪ್ರದೇಶ, ಅಸ್ಸಾಮು, ಆಮೇಲೆ ತ್ರಿಪುರ, ಮಣಿಪುರ, ಮೇಘಾಲಯ, ಇವು 8 ರಾಜ್ಯಗಳು ಬರ್ತಾವು. ಅಲ್ಲೇ ಹಿಂಗೆ ಎಡಗೈಯಾಗ ಹಿಂಗೆ ಜೋತಿದ್ದಾವ. ಭಾರತದ 7 7 ಇಲ್ಲೇ ಇಷ್ಟು ಬಿದ್ದಾವ ಸಣ್ಣ ರಾಜ್ಯಗಳು. ಆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಲ್ಲಿ ಉಡುಗೆ ತೊಡುಗೆ ಎಲ್ಲೋ ಅಲ್ಲಿ ಹೋದ್ರೆ ನೀವು ಭಾರತದಾಗ ಅದೇವೋ ಎಲ್ಲೋ ಅದೇವೋ ಅನಿಸ್ತೈತೆ ತಮ್ಮ. ಅವ್ರ ಎತ್ತರ, ಅವ್ರ ಮೂಗು ಆಕಾರ ನೋಡ್ರಿ, ಭಾಷೆ ನೋಡ್ರಿ, ಅವರು ಉಪಯೋಗಿಸಿರುವ ಆ ಬಟ್ಟೆ ನೋಡ್ರಿ. ಅದನ್ನ ಯಾಕೆ ಹೇಳತ್ತಾನೆ ಅಂದ್ರೆ ಬರ್ತದೆ ನೆಕ್ಸ್ಟ್ ಪಾಯಿಂಟ್. ಇವೆಲ್ಲ ಬೇರೆ ಬೇರೆ, ನಮ್ದು ಬೇರೆ. ಹೌದಾ? ಅವ್ರ ಅಕಸ್ಮಾತ್ ಹಾಡಕತ್ರ ಒಬ್ರು ಕುಡ್ರುದಿಲ್ಲ. ಇಲ್ಲಿ ಏನ್ರ ಆಘಾತ ಆದಾಗ, ತೊಂದರೆ ಆದಾಗ ಚಿರ್ತಾರಲ್ಲ, ಯಾರಿಗೆ ಬಂದು ಹಿಂಗಾತ್ರಿ ಹಿಂಗ ಚೀರಿ ಅಳ್ತಾರಲ್ಲ, ಅವ್ರ ಸಂಗೀತ ಅದ. ಅವ್ರ ಸಂಗೀತ ಈಗ ಯಾವ್ದಾರ ಮನ್ಯಾಗ ತೊಂದರೆ ಆದಾಗ ಹಾಡಾಡ್ಕೊಂಡು ಹತ್ತಿರ್ತಾರಲ್ಲ, ಆ ನಮೂನಿ ಕೇಳ್ತೈತೆ ಅವ್ರ ಸಂಗೀತ. ಅದ್ ಹೆಂಗ ಇಂಪಾಗಿರ್ತೈತಿ, ಅದ್ ಹೆಂಗ ಇಷ್ಟಪಡ್ತಾರೆ ಏನೋ ಕುತ್ಕೊಂಡು ಕೇಳ್ತ ಅಡ್ಡಿಲ್ಲ ಅಂತಿರ್ತಾರೆ. ನೀವು ಒಂದು ನಿಮಿಷ ಕೇಳೋದಿಲ್ಲ ಅದನ್ನ. ಅವ್ರು ಬಳಸೋದು ಯಾವ್ದಾದ್ರು ಗಡಿಗಿ, ಡಬರಿ, ತಾಟ, ಇವ ವಾದ್ಯಗಳವರು. ನಾ ಯಾಕೆ ಹೇಳತ್ತೇನೆ ಅಂದ್ರೆ ಜೋಕಿ ಅಲ್ಲಿದೆ. ಅವರು ಬಳಸುವ, ಅವರು ಉಪಯೋಗಿಸುವ ಧರ್ಮ ಆಚರಣೆ, ಆಚಾರ ವಿಚಾರ ಎಲ್ಲ ಬದಲಾವಣೆ. ಎಲ್ಲಿದೆ? ನಮ್ಮ ಭಾರತದಲ್ಲಿರುವ ಆ ರಾಜ್ಯಗಳಲ್ಲಿ ಹಂಗ, ಈ ರಾಜ್ಯದಲ್ಲಿ ಹಿಂಗ. ಒಂದು ಖಂಡದಲ್ಲಿ, ಕಾಂಟಿನೆಂಟ್, ಒಂದು ಖಂಡದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಾ ವೈವಿಧ್ಯಮಯ ಲಕ್ಷಣಗಳು ಭಾರತದಲ್ಲಿ ಇರುವುದರಿಂದಲೇ ಭಾರತವನ್ನ ಸಬ್ ಕಾಂಟಿನೆಂಟ್ ಎಂದು ಕರೆಯುವರು. ಅರ್ಥ ಆಗೈತೆ ಅಂತ ತಿಳ್ಕೊಂಡ ನಾ ಬಂದಿದ್ದಕ್ಕೂ ಎಲ್ಲಾರ ಒಂದು ಬತ್ತಲ್ಲಿ ನಿಮ್ಗೆ ಉಪಯೋಗ ಆದ್ರೆ ಸಾಕು. ಯಾಕಂದ್ರೆ ಇಷ್ಟೊತ್ತು ನಿಂದ್ರದಲ್ಲಿ ಹೆಚ್ಚಾಗಿ ನಿಂತು ಪಾಠ ಮಾಡ್ತೇನೆ ಅಂದ್ರೆ ನನ್ನ ಉದ್ದೇಶ ಏನಂದ್ರ ನನ್ನಲ್ಲಿರುವ ಕೆಲವೊಂದು ವಿಷಯಗಳು ನಿಮ್ಗೆ ತಿಳಿದು ಸಾರ್ಥಕತೆ ಆದ್ರೆ ಸಾಕು. ಕರೆಸ್ತಾರೆ ಅವ್ರಿಗಿನ್ನು ಸರ್ ಪಾಪ ಅಡ್ಡಿಯಲ್ಲಿ ಉಪಯೋಗ ಆದ್ರೆ ಸಾಕು. ನಮ್ಗೇನು ಬೇಡ, ನನಗ ನೀವು ಒಳ್ಳೇದು ಕಲಿಸಿದ್ರೆ ಸರ್ ಅಂದ್ರೆ ಸಾಕು, ಸಾರ್ಥಕ ಆಗಿದೆ. ಸಬ್ ಕಾಂಟಿನೆಂಟ್, ದ ಮೀನಿಂಗ್ ಆಫ್ ಸಬ್ ಕಾಂಟಿನೆಂಟ್ ಇದೆ. ಆಯ್ತಾ ಟಾಮ್? ಆತ 1 ನಿಮಿಷ ಹೇಳಿ ಮುಗಿಸ್ಬಿಡ್ತಂತರಿ. 1 ನಿಮಿಷ, 2 ಗಂಟೆಕಲ್ಲ ಅದು. ಮತ್ತೆ ತಡಿ ಅಲ್ಲ, ಒಂದು ನಮೂನಿ ದೇವ್ ಬಿಡ್ಕೊಂಡಂಗ ಆಗಿರ್ತೈತೆ. 1 ನಿಮಿಷ ತಡಿ. ಹೆಂಗಂದ್ರ ಏನ್ ಹೇಳತ್ತಿದ್ಯಾ? ಸಬ್ ಕಾಂಟಿನೆಂಟ್ ಇದ್ದ ಅರ್ಥ ಅದ. ಅರ್ಥ ಆತಾ? ನಿಮ್ಮ ಮಟ್ಟಕ್ಕೆ ಕೇಳೋದು ತಿಳಿಯಂಗ ಮುಂದೊಂದು ನ್ಯೂಸ್ ನೀವು ನೆನಪು ಮಾಡ್ಕೊತೀರಿ. ಸಬ್ ಕಾಂಟಿನೆಂಟ್ ಮೇಲ ಬರ್ತೈತಿ. ಇದು ಅಪನ್ ಅಂಡ್ ಅಪನ್ ಇಟ್ ಕಮ್ಸ್ ಇನ್ ವೆನೆವರ್ ಯು ಆರ್ ರೀಡಿಂಗ್ ದ ಜಾಗ್ರಫಿ ಆರ್ ಎಕನಾಮಿಕ್ಸ್, ಅಲ್ಲಿ ಬರ್ತೈತಿ. ಅವಾಗ ನೆನಪು ಮಾಡ್ಕೊರಿ. ಸರ್ ಒಮ್ಮೆ ಬಂದಿದ್ರು ಜಾಗ್ರಫಿ ಸರ್, ಶಿವಾನಂದ್ ಸರ್ ಕರ್ಸಿದ್ರು. ಸಬ್ ಕಾಂಟಿನೆಂಟ್ ಅಂದ್ರೆ ನಿಮ್ಗೆ ತಿಳಿಯುವ ಮಟ್ಟಕ್ಕೆ ಕೇಳಿನಿ ಅಂದ್ರೆ ಅರ್ಥ ಗೊತ್ತ ನೆನಪು ಬಿಡ್ತೈತಿ.
ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ಹಳ್ಳಿಕಟ್ಟಿ ಒಳಗೆ ಒಬ್ರು ನಮ್ಮ ಸರ್ ಕಲಿಸಿದ್ರು, ಎಲ್ವಾಳದ ಹಿರೇಗೌಡ ಸರ್ ಅಂತ ಹೇಳಿ. ಆಗ ಎಲ್ಲ ಶಿಕ್ಷಣ ಮಂತ್ರಿ ನೆನಪಿಟ್ಕೊ 5 ವರ್ಷ ಕಾಯಂ ಇರ್ತಿದ್ರು. ಈಗ ಇವತ್ತಿದ್ದಾವ್ ನಾಳೆ ಇರೋದಿಲ್ಲ, ಹೆಂಗ್ ನೆನಪಿಟ್ಕೊಳ್ಳೋದು? ಅದಕ್ಕೆ ನೆನಪಿಟ್ಕೋರಿ ಅಂತ ಹೇಳ್ತಿದ್ರು ಅವ್ರು. ಯಾರ ಇನ್ಸ್ಪೆಕ್ಟರ್ ಬಂದಾಗ ಹೇಳ್ಬೇಕಲ್ಲ, ಇಲ್ಲಾಂದ್ರೆ ಏನ್ ಕಲಿಸಿರಿ ನೀವು ಅಂತಾರ. ಅದಕ್ಕೆ ಬೇಯಬಾರ್ದು ಅನ್ನೋದಕ್ಕೆ ಶಿಕ್ಷಣ ಮಂತ್ರಿ ಅಂತ ನೆನಪಿಟ್ಕೋಬೇಕಾರ ಅವಾಗ ನಾರಾಯಣ ಅಂತಿದ್ರು ಅವ್ರು. ನಾರಾಯಣ ಅಂತ ಹೆಸರು ಶಿಕ್ಷಣ ಮಂತ್ರಿ. ನಾರಾಯಣ, ಬದ್ರಿನಾರಾಯಣ. ಅದು ನೆನಪಿಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕಂದ್ರೆ ಬಿದಿರು ನೆನಪು ಮಾಡ್ಕೋ. ನಾರಾಯಣ ಬಿದಿರು ನಾರಾಯಣ ಬಿ ಅಲ್ಲ ಬ ಅನ್ನು. ಇವತ್ತಿಗೆ ನೆನಪೈತಿ ನನಗ. ಯಾರು ಬಂದು ಕೇಳಿದಾಗ ಶಿಕ್ಷಣ ಮಂತ್ರಿ ಯಾರ? ಬದ್ರಿ ನಾರಾಯಣ ರೀ. ಬೀದಿರ್ ಅಂತ ನೆನಪು ಹಾಕೊಂಡ್ಬಿಡ್ತೀವಿ, ಪಟ್ನ ಬದರಿ ನಾರಾಯಣ ನೆನಪಾಗ್ಬಿಡ್ತೈತಿ. ಅಂದ್ರೆ ಹಂಗೇನ್ರ ಉಪಮೆ ಕೊಟ್ಟು ಏನ್ರ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ನಿಮ್ಗೆ ಏನ್ ಉಳಿತೈತಿ? ಖಾಯಂ ನೆನಪು ಉಳಿತೈತಿ. ಅದಕ್ಕೆ ಅದನ್ನೊಂದು ಏನ್ ಮಾಡಿದ, ಉಪಖಂಡನ ನೆನಪಿಟ್ಕೋರಿ. ಏನ್ ಹಂಗಂದ್ರ ಅರ್ಥ ಅಲ್ರಿ, ಉಪಖಂಡದ ಅರ್ಥ ಏನ್ ಹೇಳಿದೆ? ಉಪಖಂಡದ ಅರ್ಥ ಏನಂದ್ರೆ ಸಬ್ ಕಾಂಟಿನೆಂಟ್ ಅರ್ಥ ಏನು? ಕಾಂಟಿನೆಂಟ್ ಅಲ್ಲ, ಭಾರತ ಕಾಂಟಿನೆಂಟ್ ಅಲ್ಲ. ಕಾಂಟಿನೆಂಟ್ ಅರ್ಥ ಏನಂದ್ರೆ ಅದು ಅನೇಕ ರಾಷ್ಟ್ರಗಳನ್ನ ಹೊಂದಿದ ಒಂದು ವಿಶಾಲವಾದ ಭೂಪ್ರದೇಶ, ಭೂಖಂಡವನ್ನ ಉಪಖಂಡ ಅಂತ ಕರಿತೇವೆ, ಕಾಂಟಿನೆಂಟ್ ಅಂತ ಕರಿತೇವೆ. ಆದ್ರೆ ಭಾರತ ಖಂಡ ಅಲ್ಲ. ಆದ್ರೂ ಹೆಸರಿಟ್ರು ಏನ್ರಿ ಚಂದ್ರಾಮ್ ಇದ್ದಂಗ. ರಾಜ್ಕುಮಾರ್ ನೋಡ್ಪ, ರಾಜ್ಕುಮಾರ್ ಇವ. ರಾಣಿ ನೋಡ್ಪ, ರಾಣಿನ ಅಲ್ಲ. ರಾಣಿಯ ಲಕ್ಷಣಗಳು ಇಲ್ಲಿವೆ. ಒಂದು ರಾಣಿಯ ಲಕ್ಷಣಗಳು, ರೂಪ, ಗುಣಗಳು ಎಲ್ಲವೂ ಇರೋದ್ರಿಂದ ರಾಣಿ. ರಾಜನ ಲಕ್ಷಣಗಳು ಇರೋದ್ರಿಂದ ರಾಜ ಅಲ್ಲ, ರಾಜ ಅಲ್ಲ. ಲಕ್ಷಣಗಳದಾವ. ಚಂದ್ರನಷ್ಟು ಸುಂದರವಾಗಿರೋದ್ರಿಂದ ಚಂದ್ರನಿದ್ದಂತೆ ಮುಖವು ಚಂದ್ರನಂತೆ ಹೊಳೆಯುತ್ತದೆ ಅಂತ ವರ್ಣನೆ ಮಾಡ್ತಾರೆ. ಭಾರತ ಖಂಡ ಅಲ್ಲ, ಕಾಂಟಿನೆಂಟ್ ಅಲ್ಲ, ದೇಶ. ಇದು ದೇಶವನ್ನ ಕಾಂಟಿನೆಂಟ್ ಅನ್ನೋದಕ್ಕೆ ಕಾರಣ ಏನಂದ್ರೆ ಒಂದು ಖಂಡದಲ್ಲಿ ಕಂಡು ಬರುವ ವೈವಿಧ್ಯಮಯವಾದ ಲಕ್ಷಣಗಳು ಒಂದೇ ಒಂದು ರಾಷ್ಟ್ರ ನಮ್ಮಲ್ಲಿ ಕಂಡು ಬರುತ್ತವೆ. ಯಾವುವು ಹೇಳಿದ್ನಲ್ಲಿ ಈಗ? ಅದು ಅದು ಬಟ್ಟೆ, ಆಚಾರ ವಿಚಾರ, ಭಾಷೆ, ಆಹಾರ ಸೇವನೆ ಎಲ್ಲ ವೈವಿಧ್ಯಮಯವಾಗಿದ್ದಾವ. ಅದ್ರ ಜೊತೆಗೆ ಯಾವ್ರಿ ಕಣಿ ಸಂಪತ್ತಾಗ್ಲಿ, ಸ್ವಾಭಾವಿಕ ಸಸ್ಯವರ್ಗಗಳಾಗ್ಲಿ ಯಾವುದು ಸಿಗಂಗಿಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗ್ತಾವ. ಸಂಪದ್ಭರಿತವಾದ ನಾಡು ಯಾವ್ದಾದ್ರು ಐತಿ ಅಂದ್ರ ವಿಶ್ವದಲ್ಲಿ ಭಾರತ ಮಾತ್ರ. ಅದಕ್ಕೆ ನಾವು ಪುಣ್ಯ ಮಾಡೇವಿ. ಭಾರತ ಸಂಪದ್ಭರಿತವಾದ ನಾಡು. ಇನ್ನೊಂದು 2 ನಿಮಿಷ ಹೇಳಿ ಮುಗಿಸ್ತೇನೆ. ಸಂಪದ್ಭರಿತವಾದ ನಾಡು ಭಾರತ ಅಂತ ಕರಿತೇವೆ, ಹೌದಾ? ಅದಕ್ಕೆ ಅದನ್ನ ಹೇಳಕ್ ಹೋಗಿ ಏನೋ ಒಂದು ಹೇಳೋದನ್ನ ಬಿಟ್ನಿ. ಅದಂದ್ರೆ ಇದು ಯಾವ್ದು ಕಾಂಟಿನೆಂಟ್ ಆತು, ಉಪಖಂಡ ಆತು, ಹೌದ್ರೆ? ಆಮೇಲೆ ಭಾರತದ ಯಾವ್ದ್ರಿ ರಾಜ್ಯಗಳನ್ನ ಹೇಳಿದ್ರೆ 7 ರಾಜ್ಯಗಳು ಅದಾವ ಅಂತ ನಾನು ಓದುವಾಗ 8. ಯಾವ್ದು ಕನ್ವರ್ಟ್ ಆಗೈತೆ ಅಲ್ಲಿ? ಸಿಕ್ಕಿಂ. ಹಾ, ಸಿಕ್ಕಿಂ ಹಿಡಿದಿರಿ. ಆಮೇಲೆ 8 ಬರ್ತಾವ, 8 ರಾಜ್ಯ. ಹೌದಾ? ಅದು ಅವು ಎಲ್ಲ ಇರುದು ಎಲ್ಲಿ? ಯಾವ ಘಟ್ಟಗಳಲ್ಲಿ? ಪೂರ್ವಾಚಲ ಅಂತ ಕರಿತಾರಲ್ಲ, ಪೂರ್ವಾಚಲ. ಅದಕ್ಕೆ ಇಂಗ್ಲಿಷ್ನಾಗ ಏನಂತೀರಿ ನೀವು? ಅದಕ್ಕೆ ಪೂರ್ವಾಚಲ ಅಂತಾರ. ಪೂರ್ವಾಚಲ ಪರ್ವತಗಳು. ಆ ಪರ್ವತಗಳ ಭಾಗದಲ್ಲಿ ವಾಸಿಸುವುದರಿಂದ ಆ ಪರ್ವತಗಳು ಹೆಂಗದಾವ ಅಂದ್ರಿ ಅವು ಇದು ಹಾವು, ಸರ್ಪಾಕಾರದ ಲಿಂಗ ಬೆಟ್ಟಗಳದಾವು. ಅವೆಲ್ಲ ಹಿಮಾಲಯ ಪೂರ್ವದ ಭಾಗದಲ್ಲಿ. ಅದಕ್ಕೆ ನಾ ಅದನ್ನ ಹೇಳ್ಕೊಂಡ್ ಬಂದಿದ್ದೆ. ಪೂರ್ವ ಬಂತು ನೋಡ್ರಿ, ಪೂರ್ವದ ಭಾಗದಲ್ಲಿ ಹಿಮಾಲಯ ಏಕೈತಲ್ಲ. ನೆಕ್ಸ್ಟ್ ನಾಳೆ ದಿವಸ ಹೇಳ್ತೇನೆ. ಈ ಕಡೆ ನೆಕ್ಸ್ಟ್ ಇದನ್ನ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಕೊಟ್ರಲ್ಲ ಸರ್, ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಹಿಮಾಲಯ ಉತ್ತರ ಭಾರತದಲ್ಲಿ ಐತಲ್ಲ, ಅದು ಹೆಂಗೈತೆ ಅಂದ್ರೆ ಹಿಂಗ ಹಂಗೈತಿ, ಹೌದಾ? ಇಲ್ಲೇ ಸ್ವಲ್ಪ ಏನೇನೋ ಅದು ಸಸ್ಯವರ್ಗಗಳದಾವು, ಎತ್ತರನೂ ಐತಿ, ಹಿಮಾನೂ ಐತಿ. ಮಧ್ಯದಲ್ಲಿ ಬಂದ್ರ ಅತ್ಯುನ್ನತ ಶಿಖರಗಳದಾವು, ಹಿಮಚ್ಛಾದಿತ ಐತಿ.
ಹಿಮಚ್ಛಾದಿತ ಅಂತ ಕರಿತೀವಿ ನಾವು. ಪೂರ್ವಕ್ಕೆ ಬಂದ್ರೆ ಇಲ್ಲ, ಹಿಮ ಇಲ್ಲ. ಉತ್ತರದ ಪರ್ವತಗಳ ಸಾಲು ಪೂರ್ವದ ಕಡೆಗೆ ಬಂದಾಗ ಸರ್ಪಾಕಾರದಲ್ಲಿ ಚಾಚಾವ, ಅವ ಪೂರ್ವಾಚಲ ಬೆಟ್ಟಗಳು. ಆ ಬೆಟ್ಟಗಳ ಶ್ರೇಣಿಗಳ ಮಧ್ಯದಲ್ಲಿಯೇ ಇರುವುದ ಈ 7 ರಾಜ್ಯಗಳು. ಅಲ್ಲೇ ಸಣ್ಣ 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 ಬರ್ತಾವ. ಅವ್ರು ಹಂಗ್ಯಾಕೆ ಅದಾರ ಅಂದ್ರೆ ಅವ್ರ ಭಾಷೆ ಅವ್ರದ್ದು ಅದ ಸಂಗೀತ ಹೆಂಗ್ ಬರ್ತೈತಿ ಅಂತ ಹೇಳಿ ಆಗಲಕ್ಕೆ ನಕ್ರಲ್ಲ. ಕಾರಣ ಅವ್ರ ದಟ್ಟವಾದ ಅರಣ್ಯದಲ್ಲಿ ವಾಸವಾಗಿರ್ತಾರ. ನಮ್ಗೆ ಎಲ್ಲಿ ನೋಡಾಕ್ ಸಹಿತ ಅರಣ್ಯ ಸಿಗುದಿಲ್ಲ ನಮಗೆ. ಆದ್ರೆ ಪೂರ್ವದ ರಾಜ್ಯಗಳು, ಪಶ್ಚಿಮದ ಭಾಗ 4 ಪಶ್ಚಿಮ ಪೂರ್ವನು ಗರಕ್ ಗೊತ್ತಾಕತ್ರಿ ಎಲ್ಲ ಹೇಳ್ತೀರ? ಏನಿಲ್ಲ, ಹಂಗ ಹೇಳ್ತೀನಿ. ಈಗ ನಾವು ನಕಾಶೆ ಮುಂದೆ ಹೋಗಿ ನಿಂದಿರ್ತಾನೆ ಹಿಂಗ, ಇದು ನಕಾಶ. ನಮ್ ಬಲಗಡೆ ಕಂಡು ಬರೋದಿಕ್ಕೆ ಅದು ಈಸ್ಟ್, ಈ ಕಡೆ ಈ ಕಡೆ ಈ ಕಡೆ. ಇವ್ರಿಗೂ ಅದನ್ನ ಹೇಳಿನಿ, ನಿಮ್ಗೂ ಅದನ್ನ ಹೇಳ್ತೇನೆ. ಮುಂದೆ ನೀವು ಲೆಕ್ಚರರ್ ಆಗಿ ಬರ್ತಿರಲ್ಲ, ಮುಂದೆ ಇಲ್ಲಿ ಬರ್ಬೇಡ್ರಿ, ಡಿಗ್ರಿ ಕಾಲೇಜ್ಗೆ ಹೋಗ್ರಿ, ಯೂನಿವರ್ಸಿಟಿಗೆ ಹೋಗ್ರಿ. ಯಾಕಂದ್ರ ಗುರಿ ದೊಡ್ಡದಿರ್ಬೇಕಂತ, ಅದಕ್ಕಿಂತ ಕೆಳಗಾರ ಮುಟ್ತೀರಿ. ದೊಡ್ಡ ಗುರಿ ಏನಾಗ್ಬೇಕು? ಯೂನಿವರ್ಸಿಟಿ ಲೆಕ್ಚರರ್. ಅವಾಗ ಆದ್ರೂ ನೀವು ಹೇಳೋದು ಇಲ್ರಿ, ನಾವು ಹೇಳೋ ಕಾಲಕ್ಕೆ ಬದ್ಲಿ ಆಗ್ಬೋದ್ರಿ. ಅಂದ್ರ ನಾನು ಡೈರೆಕ್ಷನ್ ಇಲ್ಲ ಅಂದ್ರೆ ಇಲ್ಲ ದಿಕ್ಕು ಗೊತ್ತಿಲ್ಲ ಅಂದ್ರೆ ದಿಕ್ಕೇಡಿ ಅಂತೆ. ನಾನು ಇದ್ರಾಗ ಪಾಠದಾಗ ಹೇಳುವಾಗ ಕ್ಲಾಸ್ನಾಗ ದಿಕ್ಕು ಸಬ್ಜೆಕ್ಟ್ ಜಾಗೃತಿ ಓದೋರಿಗೆ ಯಾರಿಗ್ ಗೊತ್ತಿಲ್ಲ, ಅದಕ್ಕೆ ಆಗಲಿಕ್ಕೆ ಅದನ್ನ ಜಾಗೃತಿ ಹಾಕೊಂಡು ಹೇಳಿದೆ. ಮುಂದೆ ಅದ್ನ ಹೇಳ್ಕೊಂತ ಹೋದ್ನಿ, ನೆನಪಾರಿಬಿಟ್ಟು. ದಿಕ್ಕು ಮೊದಲು ಗೊತ್ತಿರ್ಬೇಕು, ಡೈರೆಕ್ಷನ್ಸ್ ಯಾವ್ದು ದಿಕ್ಕು ಕರೆಕ್ಟ್ ಹೇಳಿದ್ರಿ ನೀವು. ನಮ್ಮವ್ರು ಹೇಳೋದಿಲ್ಲ, ಹೇಳ್ತಾರ ಕಡಿಮೆ ಎಲ್ಲಾರು ಹೋಗ್ಬೇಕು. ಇವ್ ಗೊತ್ತಾಕತ್ಯ? ಹೊರಗಡೆ ಅದು ಅಲ್ಲಿ ನಕಾಶೆ ಮುಂದೆ ಕರೆಕ್ಟ್ ಹೇಳಿದ್ರಿ ಬಿಡು. ಹೊರಗಡೆ ಹೆಂಗ್ ಗೊತ್ತಾಡ್ತೀರಿ? ಒಬ್ರು ಹೇಳ್ರಿ, ಹೊರಗಡೆಗೆ ದಿಕ್ಕುಗಳನ್ನ ಹೆಂಗ್ ಗುರುತಿಸ್ತೀರಿ? ಎಷ್ಟು ದಿಕ್ಕುಗಳು? ಮೇನಿರುವ 4, ಅದರ ಜೊತೆಗಿರುವ ಉಪದಿಕ್ಕುಗಳು ಅಂತ ಕರಿತೇವೆ ನಾವು. ಉಪದಿಕ್ಕುಗಳು 8 ದಿಕ್ಕುಗಳು ಕರೆಕ್ಟ್ ಗೊತ್ತಿರ್ಬೇಕು. ಹೌದಾ? ಇವು ಎಂದೂ ಬದ್ಲಿ ಆಗೋದಿಲ್ಲ. ನೀವಿರೋ ಕಾಲಕ್ಕೆ ಅದಕ್ಕೆ ಯು ಶುಡ್ ರಿಮೆಂಬರ್ ಆಲ್ವೇಸ್, ಡೋಂಟ್ ಫಾರ್ಗೆಟ್ ಇಟ್. ಅದನ್ನೆಂದೂ ಮರಿಬೇಡ. ಯಾಕಂದ್ರ ದಿಕ್ಕು ಗೊತ್ತಿಲ್ಲ ಅಂದ್ರೆ ಏನಂತ ಬೈತಾರ್ರಿ? ದಿಕ್ಕೇಡಿ ಅಂತಾರ ನಮ್ಗ. ಜಾಗೃತಿ ಓದೋರಿಗೆ ದಿಕ್ಕುಗಳ ಕಲ್ಪನೆ ಬರಬೇಕು. ಅಲ್ಲಿ ಹೋಗಿ ನಿಂತಾಗ ನಾನು ಅದನ್ನ ಹೇಳ್ತೇನೆ, ನಕಾಶದ ಮುಂದೆ ಹೋಗಿ ನಿಂತಾಗ ಯಾರೋ ಒಬ್ರು ಇನ್ಸ್ಪೆಕ್ಟರ್ ಬಂದ್ರ ಉತ್ತರ ದಿಕ್ಕು ತೋರ್ಸಪ್ಪ ಅಂದ್ರ ಈ ಕಡೆ ನೋಡ್ಕೊತ್ಕೊಂಡ್ರು ಬಾರ್ದ ಮ್ಯಾಲ. ನಮ್ಮ ತಲೆಯ ಮೇಲೆ ಕಂಡು ಬರ್ತಕ್ಕಂಥ ದಿಕ್ಕ ಯಾವ್ದು? ಉತ್ತರ. ಯಾವಾಗ್ಲೂ ಹಿಂಗ ಹಾಕ್ತೇವೆ ನಾವು, ಲಾಸ್ಟ್ ಇದು ಹಿಂಗ ಹಾಕ್ತೇವಿ. ಈ ಕಡೆ ಇರೋ ದಿಕ್ಕ ಈಸ್ಟ್. ಇದಕ್ಕ ನಾವು ಕನ್ನಡದಾಗ ಪೂರ್ವ ಅಂತೀವಿ. ಈಸ್ಟ್. ಇದು ವೆಸ್ಟ್, ಡಬ್ಲು ವೆಸ್ಟ್. ಪಶ್ಚಿಮ. ಇದು ಎಂದೂ ಬದಲಿ ಆಗೋದಿಲ್ಲ. ಇದು ಕರೆಕ್ಟ್, ಇದು ಕರೆಕ್ಟ್ ಹಾಕ್ಬಿಡಿ. 4 ದಿಕ್ಕುಗಳು ಗೊತ್ತಾಗ. ಇವುಗಳ ಮಧ್ಯದಲ್ಲಿರುವ ಉಪದಿಕ್ಕುಗಳು. ಉಪದಿಕ್ಕುಗಳು ಯಾಕೆ ಬೇಕಂದ್ರ ಈಗ ನೆಕ್ಸ್ಟ್ ಇದ್ರ ಬರ್ತೈತಿ ಮನ್ಸೂನ್ಸ್. ಅಂದ್ರ ಮಾನ್ಸೂನ್ ಅನ್ನುವಂತ ಮಾರುತಗಳು ಭಾರತಕ್ಕ ಪ್ರಪ್ರಥಮವಾಗಿ ಪ್ರವೇಶ ಮಾಡುವುದೇ ಯಾವುದರಿಂದ ಅಂದ್ರ ನೈಋತ್ಯ ದಿಕ್ಕಿನಿಂದ. ನೈಋತ್ಯ ಮನ್ಸೂನ್ ಮಾರುತಗಳು ಅಂತ ಬರ್ತಾವ ಇಲ್ಲಿ. ಸೌತ್ ವೆಸ್ಟ್ ಮನ್ಸೂನ್ಸ್ ಆರ್ ಸ್ಟಾರ್ಟ್ ಫ್ರಮ್ ಜೂನ್ ಟು ಸೆಪ್ಟೆಂಬರ್ ಅಂತ ಕರಿತೇವೆ ನಾವು. ಅಂದಾಗ ಸೌತ್ ವೆಸ್ಟ್ ಡೈರೆಕ್ಷನ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಅದು ಗೊತ್ತಿರ್ಬೇಕಲ್ರಿ. ಇದು ನಕಾಶೆ ಮುಂದೆ 4 ದಿಕ್ಕು ತಗೊಂಡಿಗ ನೀವು ಹೊರಗಡೆ ಗುರುತಿಸೋದವ್ರು ಏನ್ ಹೇಳ್ತೀರಿ? ಹೊರಗಡೆ ಏನು ಗೊತ್ತಿಲ್ಲ. ಈಗ ನಾನು ಇಲ್ಲಿ ಶಿವಾನಂದ ಸ್ಕೂಲ್ನಾಗ ನಿಂತೇನೆ. ಇಲ್ಲಿ ಯಾವ್ದು ಪೂರ್ವ, ಯಾವ್ದು ಪಶ್ಚಿಮ, ಯಾವ್ದು ಉತ್ತರ, ಯಾವ್ದು ದಕ್ಷಿಣ ಅಂತ ಹೆಂಗ್ ಗೊತ್ತಾಗಿರ್ತೀರಿ? ಹಂಗ ಜನರಲ್ ಆಗಿ ದಿವಸ ನೋಡಿರ್ತೀರಿ. ಒಂದ್ ಸಿಕ್ಕ್ರೆ ಸಾಕ. ಕರೆಕ್ಟ್ ಹೇಳಿದ್ರಿ. ಒಂದ್ ನೋಡಿರ್ತೀವಿ ನಾವು. ಸೂರ್ಯ ಉದಯಿಸಿದ್ ಗೊತ್ತೈತಿಲ್ಲ? ಸೂರ್ಯ ಉದಯಿಸುವ ದಿಕ್ಕಿದು. ಈ ಕಡೆಗೆ ಸೂರ್ಯ ಉದಯಿಸುವ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತ್ರ ನಮ್ಮ ಹಿಂದಿರೋ ದಿಕ್ಕು ಪಶ್ಚಿಮ ಇರ್ತೈತಿ ಯಾವಾಗ್ಲೂ. ಸೂರ್ಯ ಉದಯಿಸುವುದು ಮೂಡನ ದಿಕ್ಕು.
ಮೂಡನ ಅಂತಾರೆ ಇಂಗ್ಲಿಷ್ನಾಗ, ಕನ್ನಡದಾಗ ಅದನ್ನ ಮೂಡುವ, ಸನ್ ರೈಸಸ್ ಅಂತ ಕರಿತೀವಲ್ಲ ನಾವು ಪೂರ್ವ ದಿಕ್ಕಿನಲ್ಲಿ. ಅದರ ವಿರುದ್ಧ ಇರುವುದು ಅದು ಮುನುಗುವ ದಿಕ್ಕು, ಸೂರ್ಯ ಮುನುಗ್ತಾನಂತಾರೆ, ಅದಕ್ಕ ಪಡುವನ ಅಂತಾರ. ಪಡುವನ ದಿಕ್ಕು ಅದು ಎಂದು ಬದಲಿ ಆಗೋದಿಲ್ಲ. ಒಂದ್ ಸಿಕ್ತು, ಎರಡು ಸಿಕ್ತು, ಹೌದಾ? ಇಲ್ಲೇ ಪೂರ್ವದಕ್ಕೆ ಒಂದ್ ಸಿಕ್ತಂದ್ರ ಪೂರ್ವದ ಕಡೆ ಮಖ ಮಾಡಿ ನಿಂತ ನೆನಪಿಟ್ಕೋರಿ, ಹೊರಗಡೆಗೆ ಅಲ್ಲಿಲ್ಲ. ಇಲ್ಲಿ ಏನ್ ಮಾಡೇವಿ ನಾವು, ನಕಾಶಿ ಮುಂದೆ ನಿಂತೇವ್ ನಾವು. ಇಲ್ಲೇ ನಕಾಶಿ ಮುಂದೆ ನಿಂತೇವೆ. ಬಲಗಡೆ ಇರೋದು ಪೂರ್ವ, ಎಡಗಡೆ ಇರೋದು ಪಶ್ಚಿಮ. ಯಾವಾಗ್ಲೂ ಮ್ಯಾಲಿರೋದು ಉತ್ತರ, ತಳಗಿರೋದು ಆತಾ. ಇಲ್ಲೇ ಇದ್ ಬಿಡ್ರಿ, ಕರೆಕ್ಟ್ ಆಗ್ತದ. ಹೊರಗಡೆಗೆ ಇನ್ನೆರಡು ದಿಕ್ಕುಗಳನ್ನು ಕಂಡುಹಿಡ್ಬೇಕಲ್ಲ. ಯಾವುವು? ತಡ್ರಿ, ಉತ್ತರ ಮತ್ತು ಕನ್ನಡ. ಅವನ್ ಹೆಂಗ್ ಕಂಡುಹಿಡಿಯಾರ? ಈಗ ಒಬ್ರು ಎರಡು ಸಿಕ್ಕು, ಸೂರ್ಯ ಉದಯಿಸಿದ್ದು ಸಿಕ್ಕು ಪೂರ್ವ, ಅದ್ರ ವಿರುದ್ಧ ಇರುವುದು ಪಶ್ಚಿಮ. ಇನ್ನೆರಡು ದಿಕ್ಕುಗಳನ್ನ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಟ್ ಟೂ ಡೈರೆಕ್ಷನ್. ಒಬ್ರು ಹೇಳ್ರಿ, ಇಲ್ಲೆಲ್ಲಿ ಮ್ಯಾಗ, ಅಲ್ಲಿ ಮ್ಯಾಗ ಆತಪ್ಪ, ಕರೆಕ್ಟ್ ಬಿಡು, ಟ್ರೈ ಮಾಡಿದ್ ಹೇಳಕ್ಕ. ನಾ ಹೇಳ್ತೇನೆ ಕೇಳ್ರಿ, ಯಾವಾಗ್ಲೂ ನೆನ್ಪಿಟ್ಕೋರಿ, ಹೌದಾ? ಪೂರ್ವ ಸಿಕ್ಕತ್ಯಾ? ಈಗ ನೋಡ್ರಿ, ಆ ಕಡೆ ಮಕ್ಕ ಮಾಡ್ತಾನೆ, ಇದಾವಲ್ಲ ಪೂರ್ವ. ಹೊರಗಡೆ ಇದೆ, ಅಲ್ಲೆಲ್ಲ ನಕಾಶಿದಾಗಲ್ಲ, ನಕಾಶಿ ಬಿಡ್ರಿ. ಹೊರಗಡೆ ಪೂರ್ವ ಕಡೆ ಮಕ ಮಾಡಿ ನಿಂತಾನೆ. ಪೂರ್ವದ ಕಡೆಗೆ ಮಕ ಮಾಡಿ ನಿಂತ್ರ ನಮ್ಮ ಬಲಗಡೆ ಕಂಡು ಬರ್ತಕ್ಕಂಥ ದಿಕ್ಕು ಯಾವಾಗ್ಲೂ ದಕ್ಷಿಣ. ಇಲ್ಲಿ ನೋಡ್ರಿ, ಇದು ಪೂರ್ವ ಐತಿಲ್ಲ, ಇಲ್ಲಿ ಈ ಕಡೆ ಮಕ ಮಾಡಿ ನಿಂತಿಕೋರಿ. ನಮ್ ಬಲಗಡೆ ಆದ್ರೂ ಇದು ಎಡಗಡೆ, ಹಂಗ ಅದು ಎಂದೂ ಬದ್ಲಿ ಆಗೋದಿಲ್ಲ. ಇಲ್ಲಿ ಗೊತ್ತಾತ? ಹೊರಗಡೆ ಪೂರ್ವ ದಿಕ್ಕಿನ ಕಡೆ ಹಿಂಗ್ ಮುಖ ಮಾಡಿ ನಿಂತ್ರ ನನ್ನ ಬಲಗಡೆಗೆ ಈ ಕಡೆ ಆ ಕಡೆ ಹೋಗಿರಿ. ಇಲ್ಲಿ ಹಿಂಗ್ ಹೋದ್ರ ಹಾವೇರಿ, ಹೋದ್ರ ಈ ಕಡೆ ಹೋದ್ರ ಹೊರೂರು, ಅಲ್ಲಿ ಮುಂದೆ ಹೋದ್ರ ಹಾವೇರಿ, ಬೆಂಗಳೂರಿಂದ ಮುಂದ್ಕಂಗ ಹೋದ್ರಿ ಅಂದ್ರ ದಕ್ಷಿಣಕ್ಕೆ ಹೋಗ್ತೇವೆ ನಾವು. ದಕ್ಷಿಣ ಭಾಗ, ಭಾರತದ ಕೊನೆಯ ಭಾಗ ಕನ್ಯಾಕುಮಾರಿ ಸಿಗ್ತದೆ. ಈ ಕಡೆ ಹೋದ್ರ, ಹೌದಾ? ಸೌತ್, ಅದ ಏನದು? ದಕ್ಷಿಣ, ಸೌತ್ ಡೈರೆಕ್ಷನ್. ಎಡಗಡೆ ಹೋದ್ರಿ ಅಂದ್ರ ನಾರ್ತ್. ಈ ಕಡೆ ಹೋದ್ರ ಕನ್ಯಾಕುಮಾರಿ ಸಿಗೋದಿಲ್ಲ. ಉತ್ತರಕ್ಕೆ ಹಂಗ ಹೋದ್ರಿ, ಈ ಕಡೆ ಯಾವ್ದ್ರಿ? ಹುಬ್ಳಿ, ಮುಂದೆ ಮಹಾರಾಷ್ಟ್ರ ನಂತರ ಮಧ್ಯಪ್ರದೇಶ ನಂತರ ಮುಂದ ಅದ್ರ ಮ್ಯಾಲ ಬರ್ತಕ್ಕಂಥದ್ದು ಉತ್ತರ ಪ್ರದೇಶ, ಉತ್ತರಾಂಚಲ, ಉತ್ತರಾಖಂಡ, ಹಿಮಾಲಯ ಪರ್ವತ. ಉತ್ತರಕ್ಕೆ ಹೋಗ್ತೀರಿ, ಅಲ್ಲಿ ಸಾಗರ ಹತ್ತೋದಲ್ಲ. ಅರ್ಥ ಆತ? ಇದು ಯಾವಾಗ್ಲೂ ಉತ್ತರ ಕಡೆಗೆ ಚಲಿಸಿದ್ರೆ ಏನ್ ಸಿಗ್ತತಿ? ಭೂಮಿಯ ಭಾಗನ ಹಿಮಾಲಯ ಸಿಗ್ತತಿ. ದಕ್ಷಿಣ ಕಡೆಗೆ ಹೋದ್ರ ಹಿಮಾಲಯ ಸಿಗ್ತತಿ. ಇದಿಷ್ಟು 4 ಮುಖ್ಯ ದಿಕ್ಕುಗಳು ಹೊರಗ ಮತ್ತು ನಕಾಶಿ ಮುಂದೆ ಗುರ್ತು ಹಿಡಿದು ಹೇಳಿದೆ. ಉಪಯೋಗ ಆತ? ಇನ್ನು 4 ಅದಾವ, ಅವನ್ನಷ್ಟ ಹೇಳ್ಬಿಡ್ತೀನಿ ಇಲ್ಲಷ್ಟ. ಇನ್ನು ಯಾವ್ದ್ರಿ ಯಾವಾಗ್ಲೂ 4 ದಿಕ್ಕುಗಳನ್ನ ಆರಂಭ ಮಾಡುವಾಗ ಹೆಂಗ್ ದಿಕ್ಕುಗಳನ್ನ ಆರಂಭ ಮಾಡ್ಬೇಕಂದ್ರೆ ನನ್ನ ಪ್ರಕಾರ, ಈಗ 1, 2 ಅಂತೇವಿಲ್ಲ, ಏನೋ ನಮ್ಗೆ ಅಂಕಿಗಳನ್ನ ಹೇಳ್ರಿ ಅಂದ್ರ 10, 11, 12 ಅಂತ ಸ್ಟಾರ್ಟ್ ಮಾಡ್ತಾರ. ಏನ್ ಸ್ಟಾರ್ಟ್ ಮಾಡ್ತಾರ? ಲೆಟರ್ಸ್ ಹೇಳಾದ್ರ ABCD ಹೇಳ್ತಿರಲ್ಲ, ABC, ಏನು C ದಿಂದ ಸ್ಟಾರ್ಟ್ ಮಾಡ್ತೀರಿ. ಹಂಗ ಇಲ್ಲಿ ಪದ್ಧತಿ ಐತಿ. ಹೆಂಗಂದ್ರ ಇದು ಆರಂಭ, ಪೂರ್ವ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಹಿಂಗ ಅನ್ಬೇಕು ಯಾವಾಗಲೂ. ಅದನ್ನ ತಪ್ಪು ಹೇಳ್ಬೇಡ್ರಿ. ಪಶ್ಚಿಮ, ಪೂರ್ವ, ಉತ್ತರ, ದಕ್ಷಿಣ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಮೆಥಡ್ ಅಲ್ಲ ಅದು. ಪೂರ್ವ ಫಸ್ಟ್, ಸೆಕೆಂಡ್ ಪಶ್ಚಿಮ, ವೆಸ್ಟ್, ಸೌತ್, ನಾರ್ತ್. ಅರ್ಥ ಆತ? ಇಲ್ಲೇ 4 ಉಪದಿಕ್ಕುಗಳನ್ನು ಹೇಳುವಾಗ ಯಾವ್ದು ಆರಂಭ ಅಂತ ಹೇಳಿ ನೋಡೋಣ. ಒಬ್ರು ಹೇಳಿ. 4 ಉಪದಿಕ್ಕುಗಳು ಬರ್ತಾವ, ಸಬ್ ಡೈರೆಕ್ಷನ್ಸ್ ಅಂತ ಏನ್ ಕರಿತಿರಲ್ಲ, ಆ 4 ಉಪದಿಕ್ಕುಗಳನ್ನು ಹೇಳುವಾಗ ಆರಂಭದ ದಿಕ್ಕು ಯಾವುದು? ಏನ್ ಹೇಳಿ, ಕರೆಕ್ಟ್ ಹೇಳ್ರಿ. ಸೌತ್ ಈಸ್ಟ್. ಆಗ್ನೇಯ ಅಂತ ಕರಿತೀವಿ ನಾವು ಇಂಗ್ಲಿಷ್ನಾಗ. ಅದನ್ನ ಸೌತ್ ಈಸ್ಟ್ ಡೈರೆಕ್ಷನ್ ಇದೆ. ಇದು ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ಈಸ್ಟ್. ಕರೆಕ್ಟ್. ಇದು 1 ಆಗ್ನೇಯ ಅಂತ ಕರಿತೀವಿ ನಾವು. ಆಗ್ನೇಯ, ನೈಋತ್ಯ, ಇದು ವಾಯುವ್ಯ, ಈಶಾನ್ಯ. ಮುಗಿತು.
ಇದ ಸ್ಟಾರ್ಟ್. ಇದು 1, ಇದು 2, ಇದು 3, ಇದು 4. ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ಮುಗೀತು 4. ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ನಾಗಾಲ್ಯಾಂಡು, ಸಿಕ್ಕಿಮು, ಅರುಣಾಚಲ ಪ್ರದೇಶ, ಅಸ್ಸಾಮು, ಮೇಘಾಲಯ ಇವೆಲ್ಲ ಯಾವ ಭಾರತದ ಯಾವ ಉಪದಿಕ್ಕಿನಲ್ಲಿ ಬರ್ತಾವು? ನಾರ್ತ್ ಈಸ್ಟ್ ದಾಗ ಬರ್ತಾವ. ಭಾರತದ ನಾರ್ತಕ್ಕ ಅಂತೀವಿ ನಾವು, ನಾರ್ತಕ್ಕ ಅಂತೇವಿ. ಅಕ್ಯುರೇಟ್ ಕೇಳಿದ್ರೆ ಎಲ್ಲಿ ಬರ್ತೈತಿ? ನಾರ್ತ್ ಈಸ್ಟ್ ದೊಳಗೆ ಬರ್ತಾವ. ಭಾರತದ ನಾರ್ತ್ ಈಸ್ಟ್, ಕನ್ನಡದಾಗ ಈಶಾನ್ಯ ಭಾಗದಲ್ಲಿ ಪೂರ್ವಾಚಲ ಬೆಟ್ಟಗಳಲ್ಲಿ ಹಂಚಿಕೆಯಾದ ರಾಜ್ಯಗಳೇ ಇವು. 8 ರಾಜ್ಯಗಳು, 7 ರಾಜ್ಯಗಳು ಅಂತ ಕರಿತೀವಿ. ಅದು ಡೈರೆಕ್ಷನ್ ನಾರ್ತ್ ಈಸ್ಟ್. ಕರೆಕ್ಟ್ ಆದ ಅರ್ಥ ಆತ? ನೆಕ್ಸ್ಟ್ ಬಿಡ್ ನಾನು ಹೇಳ್ತೇನೆ. ಎಲ್ಲರೂ ಒಂದು ಬತ್ತಲ್ಲಿ ನಿಮ್ಗೆ ತಿಳಿದತ್ತೆ ಅಂತ ತಿಳ್ಕೊಂಡನಿ. ಇಲ್ಲಿ ಹೇಳಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಕರ್ಸಿದ್ದಕ್ಕೆ ಅವಂಗೂ ಧನ್ಯವಾದ ಹೇಳಿ ನನ್ನ ಪೀಡನ್ನ ಮುಗಿಸ್ತೇನೆ. ನಿಮ್ಗೆ ಉಪಯೋಗ ಆತಂತ ತಿಳ್ಕೊಂಡನಿ.